ಇವತ್ತಿನ ದಿವಸ ಮೊನ್ನೆ ನಮ್ಮನೆ ಕಾರ್ಯಕ್ರಮ ರಿಸೆಪ್ಷನ್ ಕಾರ್ಯಕ್ರಮ ಚೆನ್ನಾಗಾಯ್ತು ಅಂತ ಎಲ್ಲರೂ ಹೇಳ್ತಾರೆ. ಅದಾಗಿದೆಯೋ ಬಿಟ್ಟಿದೆಯೋ ಅದೆಲ್ಲ ಜನರಿಗೆ ಗೊತ್ತು. ಬಟ್ ಆದ್ರೆ ಆ ಮಟ್ಟದ ಕಾರ್ಯಕ್ರಮ ತಯಾರು ಮಾಡ್ಬೇಕಾದ್ರೆ ಮುಂಚೆ ಅದಕ್ಕೆ ಬೆನ್ನೆಲುಬಾಗಿಂದ ಹಲವರು ಇಲ್ಲಿ ಸ್ಮರಿಸ್ಕೊಳ್ಳೇಬೇಕು. ಅದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮ ಮಾಡಿದೆ. ಸೊ ಈ ಕಡೆಯಿಂದ ಬರ್ತೀನಿ. ಮೊದಲನೇದಾಗಿ ಗುರು ಅಂತ ಭದ್ರಾವತಿಯಿಂದ ಬಂದಿದ್ದಾರೆ. ಅವರು ಕಲಾವಿದರು, ಸೈನ್ಬೋರ್ಡ್ ಆರ್ಟಿಸ್ಟ್. ಈ ಭದ್ರಾವತಿಗೆ ಯಾವುದೇ ಒಂದು ಬಿಲ್ಡಿಂಗ್, ಸರ್ಕಾರಿ ಕಟ್ಟಡ ಅಥವಾ ಇನ್ಯಾವುದೋ ಪೋಸ್ಟ್ ಆಫೀಸ್ ಆಗಲಿ ಮತ್ತೊಂದಾಗಲಿ ಅಥವಾ ಯಾವುದೇ ಗೋಡೆ ಬರಹ ಬ್ಯಾನರ್ ಏನೇ ಇದ್ರು ಇವರ ಕಲಾಕೃತಿಗಳೇ. ಅವ್ರು ಎಷ್ಟು ಕನ್ನಡ ಪ್ರೀತಿ ಮಾಡಿದ್ದಾರೆ ಅಂದ್ರೆ ಅವ್ರ ಮನೆ ಹೆಸರೇ ಬಣ್ಣದ ಮನೆ ಅಂತ, ಮಕ್ಕಳ ಹೆಸರು ಇದೇ ತರ ಅಕ್ಷರ ಮತ್ತೆ ಏನೋ ಇಟ್ಟಿದ್ದಾರೆ. ವಿನ್ಯಾಸು ಮತ್ತೆ ವರ್ಣಶ್ರೀ ಅಂತ. ಸೊ ನಾನು ಒಂದು ಸ್ಟೇಟಸ್ ಹಾಕಿದ್ದಲ್ಲ, ಒಂದು ನನ್ನ ಮನೆ ಲಗ್ನಪತ್ರಿಕೆ ಫ್ರೇಮ್ ಮಾಡಿಕೊಟ್ಟಿದ್ದೀವ್ರೆ. ಸೊ ಅವ್ರು ನನಗೆ ತುಂಬಾ ಮಾರಲ್ ಸಪೋರ್ಟ್ ಇದೆ, ಬೇರೆ ಬೇರೆ ಐಡಿಯಾಸ್ ಕೊಡ್ತಿದ್ದಾರೆ. ಆದ್ರಿಂದ ಅವ್ರನ್ನ ಭದ್ರಾವತಿಯಿಂದ ಹೊರ ಕೇಳಿದೀನಿ. ಒಬ್ಬ ರಾತ್ರಿ ಆದ್ಮೇಲೆ ಹೋಗ್ಬೇಕಿದೆ, ಅವರು ಆದ್ರೂ ಬಂದಿದ್ದಾರೆ. ಇನ್ನು ಕೆಲವರು ಬರೋರಿದ್ದಾರೆ, 3-4 ಜನ. ಪ್ರಕಾಶ್ ಸಿಸ್ಟಮ್ ಅವರು ಸುಮಾರು ನನಗೆ ಐಡಿಯಾಸ್ ಕೊಟ್ಟಿದ್ದಾರೆ, ಅವರು ಬರೋರಿದ್ದಾರೆ. ಈ ಕಡೆಯಿಂದ ನಮ್ಮ ಅಂಗಡಿ ಸ್ಟಾಫ್ ನ ಪರಿಚಯ ಮಾಡಿಸ್ಬೇಕು ಅಂದ್ರೆ ಕೇಸರಿ ಟಿ ಶರ್ಟ್ ಹಾಕೊಂಡಿರೋರು ಯಶವಂತ್ ಅಂತ. ಅವ್ರದ್ದು ಪ್ರತಿಯೊಂದು ಜ್ಞಾಪಕ ಹೇಳಕ್ಕೆ ನನಗೆ ಅವ್ರ ಜೊತೆಗೆ ನಾವು 6 ಜನ, ಅವ್ರ 6 ಜನ ಜೊತೆ ನಾನು ಯಾವಾಗಲೂ ಒಟ್ಟಿಗೆ ಇರ್ತೀನಿ. ಕೆಲವೆಲ್ಲ ನನಗೆ ಏನು ಹೇಳಕ್ಕೆ ಜ್ಞಾಪಕ ಆಗ್ತಿಲ್ಲ. ಬಟ್ ರೀಸೆಂಟ್ ಆಗಿ ಒಂದು ನಮ್ಮ ಮೈಕಿಗೆ ನಮ್ಮ ಇವ್ರು ಹೇಳಿದ್ರು, ಆನಾ ವಿಜೇಂದ್ರ ಹೇಳಿದ್ರು, ಲೋಗೋ ಮಾಡಿದ್ದ ಆ ಮೈಕಿಗೆ ಒಂದು ಧರ್ಮಪುರದಲ್ಲಿ ಸುಶ್ರುತ್ ಬೆಟ್ ರೇವತಿ ಅಂತ ಒಂದು ಲೋಗೋ ಮಾಡಿಕೊಟ್ಟಿದ್ದು ಅವರೇ. ಸೊ ಅದರ ಏನೇ ಕೊಟ್ಟರು ಮಾಡ್ತಾರೆ ಅವ್ರು. ನನಗೆ ಒಂಥರ ರೈಟ್ ಹ್ಯಾಂಡ್ ಇದ್ದಂಗೆ. ನಮ್ಮ ಅಂಗಡಿ ಎಲ್ಲಾ ಕೆಲಸ ತುಂಬಾ ಸೀನಿಯರ್, ನಮ್ಮ ಅಂಗಡಿ 20 ವರ್ಷದಿಂದ ಇದ್ದಾರೆ. ಬಟ್ ಅವರಿಗೆ ಐಡಿಯಾಸ್ ತುಂಬಾ ಚೆನ್ನಾಗಿದೆ. ಯಾವುದೇ ಕೆಲಸ ಕೊಟ್ಟರು ಅದನ್ನ ಅಚ್ಚುಕಟ್ಟಾಗಿ ಮಾಡ್ತಾರೆ. ನೀಟಾಗಿ ಏನಾಗಿದ್ದ ಅಚ್ಚುಕಟ್ಟಾಗಿ ಮಾಡ್ತಾರೆ. ಆದ್ರಿಂದ ಕೆಲವು ಸುಮಾರು ನಮ್ಮ ಹ್ಯಾಲೋಗ್ರಾಮ್ ತಂದಿಲ್ಲ, ಒಂದು ಹ್ಯಾಲೋಗ್ರಾಮ್ ಎಲ್ಲಿಗೆ ಹಾರಾಟ ಮಾಡಿದ್ದೆ. ಅದಕ್ಕೆ ಡಿಸ್ಪ್ಲೇ ಬೇಕಾಗಿರೋ ಡಿಸೈನ್ಗಳೆಲ್ಲ ಅವರೇ ಇಂಟರ್ನೆಟ್ ಇಂದ ಡೌನ್ಲೋಡ್ ಮಾಡ್ಕೊಟ್ಟಿದ್ರು. ಅದು ಗತ್ತಲ್ಲಿ ಚೆನ್ನಾಗಿ ಕಾಣುತ್ತೆ, ಅದಕ್ಕೆ ತರಲಿಲ್ಲ. ಸೊ ಈ ತರ ಲೋಗೋ ಎಲ್ಲ ಅದ್ರಲ್ಲಿ ಹಾಕಿದ್ವಿ ಆ ಹ್ಯಾಲೋಗ್ರಾಮ್ ಅಲ್ಲಿ. ಅಲ್ಲಿ ಯಾರು ಗಮನಿಸಿದ್ರೆ ಗೊತ್ತಿಲ್ಲ, ಒಂದು ಮರ ಕಟ್ಟಿದ್ದೆ ಅದನ್ನ, ಅದು ತಿರುಗ್ತಾ ಇರುತ್ತೆ ಫ್ಯಾನ್ ತರ, ಅದ್ರಲ್ಲಿ ಬರ್ತಾ ಇತ್ತು ಲೈಟ್. ಸೊ ಎರಡನೇ ಅವಿನಾಶ್ ಅಂತ, ಅವರು ನಮ್ಮ ಸ್ಟಾಫ್. ನಮ್ಮ ಮೊಬೈಲ್ ಬೋರ್ಡ್ ಏನು ಮಾಡಿದ್ವಿ ಆ ಬೋರ್ಡ್ಗೆಲ್ಲ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಹಳೆ ಮೊಬೈಲ್ಗಳನ್ನೆಲ್ಲ ತೆಗೆದು ವಾಶ್ ಮಾಡಿ ಅದ್ರದ್ದೆಲ್ಲ ನೀಟಾಗಿ ಕಾಣೋಕೆ ಏನೇನ್ ಮಾಡ್ಬೇಕು ಅದೆಲ್ಲ ಮಾಡಿದ್ದು ಅವರೇ. ಅವ್ರ ಪಕ್ಕ ಇರೋದು ಸರ್ವೇಶ್ ಅಂತ, ಅವರು ನಮ್ಮ ಅಂಗಡಿ ಸ್ಟಾಫ್. ಈ ಎಲ್ಲಾ ಕೆಲಸಗಳು ಎಲ್ಲಾರು ಮಾಡಿದ್ದಾರೆ, ಅದರಿಂದ ಪರಿಚಯ ಮಾಡಿಸ್ತೀನಿ. ಅವ್ರ ಪಕ್ಕ ವಿಜಯ್ ಕುಮಾರ್ ಅಂತ, ಇವರೆಲ್ಲ ಹತ್ತತ್ರ ಊರಿಂದ ಬರ್ತಾರೆ. ಇವರು ಕಿರಣ್ ಅಂತ, ಇವರು ಹೊಳೆಯನ್ನೂರಿಂದ ಬಂದಿದ್ದಾರೆ. ಇನ್ನೊಬ್ರು ಮನೋಜ್ ಅಂತ, ಅವರು ವಿಡಿಯೋ ಮಾಡ್ತಿದ್ದಾರೆ, ಹಾಗಾಗಿ ಅಲ್ಲಿಂದ ಟಾಟಾ ಮಾಡಿದ್ರು. ಸೊ ಇವ್ರನ್ನ ನೀವು ರೆಕಾಗ್ನೈಸ್ ಮಾಡ್ತಿರೋದು ಅಶೋಕ್ ಅಂತ, ನಮ್ಮ ಅಸಿಸ್ಟೆಂಟ್. ಬನ್ನಿ, ಈಗ ನಮ್ಮ ಈಗ ಬಂದಿದ್ದಾರೆ, ಪರಿಚಯ ಮಾಡ್ತಿರ್ತೀವಿ. ಇವ್ರು ನಮ್ಮ ಅಸಿಸ್ಟೆಂಟ್ ಅಶೋಕ್ ಅಂತ, ನಮ್ಮ ಮನೆಗೆ ದಿನ ವರ್ಕ್ ಮಾಡ್ತಾರೆ ನಮ್ಮ ಮನೇಲಿ. ಸೊ ಏನಂದ್ರೆ ಇವ್ರನ್ನ ಎಲ್ಲಿ ನೆನಪಿಸ್ಕೊಟ್ಟಿರ್ತೆ ಯಾರು ಗೊತ್ತು, ಒಂದು ಹೇಳ್ಬೋದಾ? ಇವ್ರು ನಮ್ಮ ಫಂಕ್ಷನ್ ಅಲ್ಲಿ ಏನ್ ಮಾಡ್ತಿದ್ರು ಅಂತ. ಇಲ್ಲಿ ಅಶೋಕ್ ರೆಡ್ ಯು ಟಿ ಶರ್ಟ್, ಅವ್ರಿಗೆ ಒಂದು ಟಿ ಶರ್ಟ್ ಹಾಕಿ ನಿಲ್ಸಿದ್ದೆ. ಮೊಬೈಲ್ ಫೋಟೋಗ್ರಾಫರ್ ಆಗಿದ್ರು ನಮ್ಮ ಅಂಗಡಿ, ನಮ್ಮ ಫಂಕ್ಷನ್ ಅಲ್ಲಿ. ಸೆಲ್ಫಿ ತಗೊಳ್ಳೋರಿಗೆ ಅವ್ರು ತುಂಬಾ ಹೆಲ್ಪ್ ಮಾಡಿದ್ರು. ಎಲ್ಲರ ಹತ್ರ ಪ್ರಶಂಸೆ ಆಯ್ತು, ಸುಮಾರು ಜನ ಇಷ್ಟಪಟ್ರು. ಒಳ್ಳೆ ಐಡಿಯಾ ಅಂತ. ಇವತ್ತು ನಮ್ಮ ಸ್ಟುಡಿಯೋದವರು ಕೂಡ ನಮ್ಮ ಕ್ಯಾಪ್ಚರ್ ಮಾಡಿದ್ರಲ್ಲ, ಅವರು ಕೂಡ ಒಳ್ಳೆ ಐಡಿಯಾ ಸರ್, ಇದನ್ನ ಬೇರೆಯವ್ರಿಗೂ ಇಂಪ್ಲಿಮೆಂಟ್ ಮಾಡಕ್ ಹೇಳ್ತೀವಿ ಅಂತ. ಅವ್ರ ಪಕ್ಕ ಕೂತಿರೋದು ನಮ್ಮ ಫ್ಯಾಮಿಲಿ, ಸಿರಿ, ನಮ್ಮ ಪತ್ನಿ ಮತ್ತೆ ನಮ್ಮ ಅಕ್ಕ ಭಾವ. ಇವ್ರನ್ನ ಏನಂದ್ರೆ ನಮ್ಮನೇಲಿ ದೊಡ್ಡವರು ಅಂದ್ರೆ ಇವರೇ. ಯಾಕೆಂದ್ರೆ ನಮ್ಮ ಅಪ್ಪ ಅಮ್ಮ ಇಲ್ಲಲ್ಲ, ನಿಮ್ಗೆ ಗೊತ್ತು. ಹಾಗಾಗಿ A to Z ಶಾಸ್ತ್ರ ಕಾರ್ಯ ಮೊದಲನೇ ದಿವಸದಿಂದ ಹಿಡಿದು ಕೊನೆಯ ದಿವಸದ ತನಕ, ಈ ರಿಸೆಪ್ಷನ್ ಮುಗಿದ ತನಕ ನಾವೆಷ್ಟೇ ಹೊರಗಡೆ ಆಡಪಡ ಏನೇನ್ ಬೇಕಾದ್ರೆ ಮಾಡ್ಬೋದು. ಬಟ್ ಕೆಲವು ಇರುತ್ತಲ್ಲ ಆಗ್ಬೇಕು ಅಂತ, ಅದನ್ನೆಲ್ಲ ನಮ್ಮ ಅಕ್ಕ ಭಾವ ನೋಡ್ಕೊಂಡ್ರು. ನಮ್ಮ ಭಾವ ಅಂತ ಸಿಕ್ಕಾಪಟ್ಟೆ ಓಡಾಡಿ ತುಂಬಾ ಕೆಲಸಗಳು ಮಾಡ್ಕೊಟ್ಟಿದ್ದಾರೆ. ನನಗೆ ಆಕ್ಚುಲಿ ಸುಮಾರು ಕೆಲಸಗಳು ಆರಾಮಾಯ್ತು. ಅದರಿಂದ ಅವ್ರನ್ನ ನೆನಪಿಸ್ಕೊಳ್ತಿರಕ್ಕಾಗಲ್ಲ. ಈಗ ಬಂದವರು ನಮ್ಮ ಡಾಕ್ಟರ್ ಶ್ರೀಧರ್ ಅಂತ, ಇವರು ನಮ್ಮ ಜೊತೆಗೆ ತಿಪ್ಪಣ್ಣನ ಜೊತೆ ಬಸ್ಸಲ್ಲಿ ಬಂದವರು. ಅವರೇ ರಿಕ್ವೆಸ್ಟ್ ಮಾಡಿ ನಾನು ಬರ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಅವ್ರ ಜೊತೆ ಬರ್ತಾರೆ ಅಂತ ಗೊತ್ತಿರ್ಲಿಲ್ಲ. ಸೀಟು ಇತ್ತು, ಕರ್ಕೊಂಡೋದ್ವಿ. ನಾವು ಹೋಗಿ ಬರೋ ತನಕ ಒಂದು ಕ್ಷಣನೂ ಬಿಡದೆ ನಮ್ಮನ್ನೆಲ್ಲಾರನ್ನ ಎಂಗೇಜ್ ಆಗಿಟ್ಟಿದ್ರು. ಅವರನ್ನು ಮಾತ್ರ ಮರೆಯಕ್ಕಾಗಲ್ಲ. ಆನಾ ವಿಜೇಂದ್ರ ಎಲ್ಲರಿಗೂ ಪರಿಚಯ ಇದ್ದಾರೆ. ಇವರು ಶಿವಮೊಗ್ಗದಲ್ಲಿ ಸಾಹಸ ಪ್ರವೃತ್ತಿ ಉಳ್ಳವರು ಇವರೊಬ್ರು. ಫುಲ್ಲು ನದಿ ತುಂಬಿದಾಗಲೇ ಇವರಿಗೆ ಮೂಡು ಬರೋದು ಹೊಳೆ ಹಾಕಿ ಅಂತ. ಅಲ್ಲ ಹೊಡೆ ಮೇಲೆ ಏನೋ ಒಂದು ಮೂಡು ಬರೋದು ಫುಲ್ಲು ನದಿ ತುಂಬಿದಾಗ
ಹೊಳೆ ತುಂಬಿದಾಗ ಈಶ್ವರಪ್ಪನ ಕೂರಿಸ್ಕೊಂಡು ಈಶ್ವರ ಬಗ್ಗೆ ಬ್ಲಾಕ್ ಮೇಲ್ ಮಾಡಿದ್ದು ಈ ತರ. ಅವ್ರ ಪಕ್ಕ ವಿನಯ್ ಶಿವಮೊಗ್ಗ, ವಿನಯ್ ಅವರು ಎಲ್ಲರಿಗೂ ಚಿರಪರಿಚಿತರು, ಕಾರ್ಯಕ್ರಮ ಮಾಡೋದು ಸಮಾಜ ಸೇವಕರು. ಜೊತೆಗೆ ಇದರಲ್ಲಿ ಮೇನ್ ಏನಪ್ಪಾ ಅಂದ್ರೆ ನಮ್ಮ ಒಂದು ತುತ್ತೂರು ಕಾರ್ಯಕ್ರಮದಲ್ಲಿ ನಡೆದ ಆರಕ್ಷತೆ ವಿಚಾರದಲ್ಲಿ ಅವರ ಪಾತ್ರ ಬಹುಮುಖ್ಯ. ನಾವು ವಿನಯ್ ಅವರು ಒಂದ್ಸಲ ವಿನಯ್ ಜೊತೆ ಹೋಗಿದ್ದೀನಿ, ವಿನಯ್ 2 ಸತಿ ನಮ್ಮ ಅಂಗಡಿ ಸ್ಟಾಫ್ ಜೊತೆ ಹೋಗಿದ್ದೀನಿ. ಹಿಂಗೆ ಆಗ್ಬೇಕು, ಇದೇ ನಡಿಬೇಕು ಅಂತ ಹೇಳಿದ್ರು ಅವರು. ನಾನು ಯಾವ್ದೋ ಒಂದು ಸೆಲ್ಫಿ ವಿಚಾರ ಬಂದಾಗ, ಸೆಲ್ಫಿ ಬೋರ್ಡ್ ಬಿಟ್ಟಾಗ ನಮ್ಮ ಅಲ್ಲಿ ಇಂಟೀರಿಯರ್ ಮಾಡೋರಿಗೆ ಒಂದು ಆಟೋ ರಿಕ್ಷಾ ತಗೊಂಬನ್ನಿ, ಹಳೆ ಸ್ಕೂಟರ್ ತಗೊಂಬನ್ನಿ ಅಂತೆಲ್ಲ ಹೇಳಿದಾಗ ಅವರು ವಿನಯ್ ನನಗೆ ಐಡಿಯಾ ಕೊಟ್ಟಿದ್ದು. ಚೆನ್ನಾಗಿ ನಮಸ್ಕಾರ. ವಿನಯ್ ಅವರು ನನಗೆ ಐಡಿಯಾ ಕೊಟ್ಟಿದ್ದು, ನೀನು ಶಿವಮೊಗ್ಗದಲ್ಲಿ ಮೊಬೈಲ್ ಹೆಸರಿಂದ ಪ್ರಖ್ಯಾತಿ ಆಗಿರೋನು, ಮೊಬೈಲ್ ಮಣಿ ಅಂತಾನೆ ಕರೀತಾರೆ. ಆದ್ರಿಂದ ಅದಕ್ಕೆ ಸಂಬಂಧಪಟ್ಟಾಗ ಏನಾದ್ರು ಮಾಡುವಂತ ಒಂದು ಸಣ್ಣ ಒಂದು ಹುಟ್ಟಾಕಿದೆ ಅವರು. ಸೊ ಅದ್ರ ವಿಚಾರವಾಗಿ ನಾನು ಮುಂದೊಂದು ಆ ಒಂದು ಹಳೆ ಮೊಬೈಲ್ ಎಲ್ಲ ತೆಗೆದು ಅದನ್ನ ಮಾಡಕ್ ಒಂದು ಕಲ್ಪನೆ ಕೊಟ್ಟಿದ್ದು ವಿನಯ್. ಮತ್ತೆ ಅವತ್ತಿನ ದಿನದ ಮ್ಯೂಸಿಕಲ್ ಕಾರ್ಯಕ್ರಮ ಎಲ್ಲ ಚೆನ್ನಾಗಿ ಬಂತು ಅಂತ ಹೇಳಿ ಅವರೇ ಯಾವ ಹಾಡು ಎಲ್ಲೆಲ್ಲಿ ಬರಬೇಕು ಅಂತ ಹೇಳಿ ಫ್ರೇಮ್ ಮಾಡಿ ಆ ಹಾಡನ್ನ ಕೊಟ್ಟರು ವಿನಯ್. ಸೊ ವಿನಯ್ ಅವರಿಗೆ ತುಂಬಾ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ. ಅದು ನೆಕ್ಸ್ಟ್ ಸಂಜಯ್, ನಮ್ಮ ರಿಲೇಷನ್, ನಮ್ಮ ಮನೆಯವರ ರಿಲೇಷನ್ ಹುಡುಗ. ಸೊ ಈ ಶಿವಮೊಗ್ಗದಲ್ಲಿ ಎಲೆಕ್ಟ್ರಾನಿಕ್ಸ್ ಒಂದು ಇದು ವಿಚಾರದಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಅವರು ನಮ್ಮನ್ನ ಟೂರ್ ಅಲ್ಲಿ ಇಲ್ಲಿಂದ ಹೋಗ್ಬೇಕಾದ್ರೆ, ಶಿವಮೊಗ್ಗದಿಂದ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಅವರು ಡಾಕ್ಟರ್ ನಮ್ಮನ್ನೆಲ್ಲ ಪೂರ್ತಿ ಎಂಗೇಜ್ ಮಾಡಿ ಇಟ್ಟಿದ್ರು. ಸೊ ಪ್ರವೀಣ್ ಫೋಟೋಗ್ರಫಿ ನಮ್ಮ ಪೂರ್ತಿ ನಮ್ಮ ಇವೆಂಟ್ ಅನ್ನ ಕ್ಯಾಪ್ಚರ್ ಮಾಡಿದ್ರು. ಇವನ್ ಬೆಂಗಳೂರಲ್ಲಿ ಕೂಡ ಇವೆಂಟ್ ಕ್ಯಾಪ್ಚರ್ ಮಾಡಿದವರು ಪ್ರವೀಣ್ ಫೋಟೋಗ್ರಫಿ ಅವರು. ಅವ್ರದ್ದು ಸವಳಂಗ ರೋಡಲ್ಲಿ ಅವ್ರ ಅಂಗಡಿ ಇರೋದು, ಅವರ ಶಾಪ್ ಇರೋದು. ಸೊ ಅವರಿಬ್ರು ಫೋಟೋಗ್ರಾಫರ್ಸ್. ನನಗೆ ಕೊಟ್ಟಿದ್ದ ಅವ್ರ ಹೆಸರು ಗೊತ್ತಿಲ್ಲ, ಅದರಿಂದ ಪ್ರವೀಣ್ ಫೋಟೋಗ್ರಫಿ ಅಂತ ಹೇಳ್ತಿದ್ದೀನಿ. ಅವ್ರ ಹೆಸರು ಮಣಿ ಅಂತ ಗೊತ್ತಿಲ್ಲ. ನಿಮ್ಮ ಹೆಸರು ಸರ್? ಪ್ರಸಾದ್. ಓಕೆ, ಮಣಿ ಮತ್ತೆ ಪ್ರಸಾದ್. ಯಾಕೆಂದ್ರೆ ಬೆಂಗಳೂರು ಕೂಡ ನಾನು ಇವ್ರನ್ನೇ ಕಳಿಸಿದ್ದೆ ಇಲ್ಲಿಂದ. ಯಾಕೆಂದ್ರೆ ನನಗೆ ಗೊತ್ತಿತ್ತು ಇವ್ರು ಯಾವ ರೇಂಜ್ ಅಲ್ಲಿ ಫೋಟೋಗ್ರಫಿ ಮಾಡಿದಾರೆ ಅಂತ ಅವ್ರಿಗೆ ಗೊತ್ತಿತ್ತು ಅವತ್ತು. ಸೊ ಆದ್ರಿಂದ ನಾನು ನಮ್ಮ ರೇವತಿ ಮನೆಯವರಿಗೆ ಹೇಳಿ ನಾನು ಚೆನ್ನಾಗಿ ಮಾಡಿಸ್ಕೊಡ್ತೀನಿ, ಅವ್ರು ಯಾರಿಗೂ ಅಡ್ವಾನ್ಸ್ ಕೊಟ್ಟಿದ್ರು ಕೂಡ ನಾನು ಚೆನ್ನಾಗಿ ಮಾಡ್ಕೊಡ್ತೀನಿ, ನಮಗೆ ಪೂರ ನಂಬಿಕೆ ಇದೆ. ಇವ್ರು ನಮ್ಮ ಬಗ್ಗೆ ಸ್ವಲ್ಪ ಗೊತ್ತಿತ್ತು, ನಮಗೆ ಮುಂಚೆ ಪ್ರವೀಣ್ ಫ್ರೆಂಡ್. ಸೊ ಅದರಿಂದ ತುಂಬಾ ಅಚ್ಚುಕಟ್ಟಾಗಿ ನಾವು ಎಷ್ಟೇ ಅವ್ರಿಗೆ ಹೇಳಿದ್ರು, ಹಂಗ್ ಮಾಡು ಹಿಂಗ್ ಮಾಡು ಅಂತ ಹೇಳಿದ್ರು, ಅವರು ಕೂಡ ಹುಡುಗರಿಗೆ ಏನು ಬೇಜಾರಾಗ್ತಿದ್ದಂಗೆ ಮ್ಯಾನೇಜ್ ಮಾಡಿ ಒಂದು ಫೋಟೋಗ್ರಫಿ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಅದ್ರದ್ದು ಆಲ್ರೆಡಿ ಒಂದು 2-3 ಔಟ್ಪುಟ್ ನೀವು ನೋಡಿರ್ಬೋದು, ನಾನು ಸ್ಟೇಟಸ್ ಅಲ್ಲಿ ಹಾಕಿರ್ತೀನಿ. ಸೊ ಅವರಿಗೆ ನಾನು ಸ್ವಾಗತ ಮಾಡ್ತೀನಿ. ಅವ್ರ ಪಕ್ಕ ಕೂತಿರೋದು ನಮ್ಮ ಸೀನಿಯರ್ ವಾಕ್ಮೇಟ್. ನಮ್ಮ ಸೀನಿಯರ್ ಅಂದ್ರೆ ನನಗೆ ಎಷ್ಟು ದೊಡ್ಡವರು ಅಷ್ಟೇ. ನಮ್ಮ ವಾಕ್ಮೇಟ್ ಸುರೇಶ್ ಶೆಣೈ ಅವರು SS ಏಜೆನ್ಸೀಸ್ ಅಂತ ಶಿವಮೊಗ್ಗದಲ್ಲಿ ಅಂತಲ್ಲ, ಸೌತ್ ಇಂಡಿಯಾದಲ್ಲೇ ನಂಬರ್ 1 ಇರೋದು. ಇಲ್ಲಿ ಸೋಲಾರ್ ಪ್ಯಾನೆಲ್ಸ್ ಮತ್ತೆ ಇದನ್ನ ಅಳವಡಿಸ್ತಾರೆ. ಸೋಲಾರ್ ಶೆಣೈ ಅಂತಾನೆ ಹೆಸರು ಅವ್ರಿಗೆ. ಸೊ ಅವ್ರನ್ನ ಸ್ವಾಗತಿಸ್ತೀನಿ. ಅವ್ರ ಪಕ್ಕ ಕೂತಿರೋರು ಪ್ರಕಾಶ್ ಅಂತ, ನಮಗೆ ದೂರದ ರಿಲೇಷನ್, ನಮ್ಮ ನೆಂಟರು. ಮತ್ತೆ ಈ ಒಂದು ಐಡಿಯಾಗಳು ಏನೇನು ಐಡಿಯಾ ನಮ್ಮ ತಲೆ ಬರುತ್ತೆ, ಅವ್ರ ತಲೆ ಮೂಲಕ ಪಾಸ್ ಆದ್ರೆ ಒಂಥರ ರಾ ರೈಸ್ ಹೋಗಿ ಪಾಲಿಶ್ ರೈಸ್ ಆಗಿ ಬಂದಂಗೆ. ನಾನು ಏನೇ ಐಡಿಯಾ ಕೊಟ್ಟರು ಅದಕ್ಕೆ ಒಂದು ರೂಪ ಕೊಟ್ಟಿರೋರು. ನಾನು ಏನೇ ಮಾಡಿಸಿರ್ಬೋದು. ಈಗ ಈ ಒಂದೇ ಕಾರ್ಯಕ್ರಮ ಅಲ್ಲ, ಇನ್ನೇನ್ ಕಾರ್ಯಕ್ರಮ ಅದಕ್ಕೆ ಇವಾಗ ಮೊನ್ನೆ ಬಂದಿದ್ದು ಸೈನ್ ಬೋರ್ಡ್ ಏನು ಮಾಡಿಸಿದ್ದೆ, ಮೊಬೈಲ್ ಅಡ್ಸಕ್ಕೆಲ್ಲ ಅದ್ರದ್ದೆಲ್ಲ ಹೀಗೆ ಬರ್ಬೇಕು ಡಿಸೈನು. ನಾನು ಮೊಬೈಲ್ ಸ್ಟಿಕ್ ಮಾಡ್ತೀನಿ, ನಾನು ಟ್ಯಾಗ್ ಹಾಕಿ ಅಂಟಿಸ್ತೀನಿ, ಟ್ಯಾಗ್ ಹಾಕಿ ಅಂಟಿಸಬಾರ್ದು, ಅದನ್ನ ಗಮ್ ಮಾಡಿ ಪೇಸ್ಟ್ ಮಾಡ್ಬೇಕು. ಈ ತರ ಎಲ್ಲ ಹೊಸ ಐಡಿಯಾ ಕೊಟ್ಟಿದ್ದು ಅವರೇ. ಸೊ ಅವರು ನನ್ನ ಹಿಂದೆ ತುಂಬಾ ಐಡಿಯಾಸ್ ಎಲ್ಲ ಅವರಿದ್ದಾರೆ, ಆದ್ರಿಂದ ಅವ್ರಿಗೆ ಕರೆದಿದ್ದೀನಿ. ಅವ್ರ ಪಕ್ಕ ನಾನು ಪರಿಚಯ ಮಾಡಿಸಿದೆ. ಸೊ ನಿಮ್ಮೆಲ್ಲರಿಗೂ ಸುಸ್ವಾಗತ. ಏನಪ್ಪಾ ಅಂದ್ರೆ ನನ್ನ ಸಕ್ಸಸ್ ನನಗೆ ಫೋನ್ ಮಾಡಿ ಹೇಳ್ತಾರೆ, ಆ ಸಕ್ಸಸ್ ನಿಮಗೆ ಹಂಚ್ಬೇಕು ಅಂತ ಕರೆದಿರೋದು. ಮತ್ತೆ ಆ ಸಕ್ಸಸ್ ನಮ್ದೇನೋ ಅಲ್ಲ, ಈ ಒಂದು ಟೀಮ್ ಸಕ್ಸಸ್ ಅಂತ ಅನ್ಕೋತೀನಿ. ಇದ್ರ ಮೇಲೆ ಹೇಳಿ ಇಷ್ಟಪಡಲ್ಲ. ನಾನು ಇನ್ನೊಂದು ವಿಚಾರ ಯಾಕೆ ಅಂದ್ರೆ, ನಮ್ಮ ಮದುವೆ ಮನೆಯಲ್ಲಿ ಇಲ್ಲಿ ಬಂದಿರೋ ಫೋಟೋಗ್ರಾಫರು ನಾನು, ವಿಜೇಂದ್ರ, ವಿನಯ್, ಇಲ್ಲಿ ನಾವು ಈ ಕಡೆ ಕೂತಿರೋ ಅಷ್ಟು ಜನ ಯಾರು ಊಟನೇ ಮಾಡಿಲ್ಲ. ಯಾಕೆಂದ್ರೆ ಆ ಫಂಕ್ಷನ್ ಅಲ್ಲಿ ಎಲ್ಲಾರನ್ನು ಏನೇನ್ ನಾನು ಅವ್ರಿಗೆ ಅಷ್ಟು ಪಾಟ್ಲೆ ಕೊಡ್ತಿದ್ದೆ ಅಂದ್ರೆ, ಎಲ್ಲಾರನ್ನು ಫೋನಲ್ಲಿ ಕಾಂಟ್ಯಾಕ್ಟ್ ಮಾಡಕ್ ಲೇಟ್ ಆಗತ್ತೆ ಅಂತ ವಾಕಿ ಟಾಕಿ ಇಟ್ಕೊಂಡ್ಬಿಟ್ಟಿದ್ವಿ. ನಾಲ್ಕು ಪಟ್ಟಂತ ಆನ್ಸರ್ ಮಾಡ್ಬೇಕು ಅಂತ. ಯಾಕೆಂದ್ರೆ ಫೋನಲ್ಲಿ ಡಯಲ್ ಮಾಡಿ ಅವ್ರ ವ್ಯಕ್ತಿ ಮಾತಾಡೋದಾದ್ರೆ ಲೇಟ್ ಆಗತ್ತೆ ಅಂತ ಅಷ್ಟು ಹಿಂಸೆ ಮಾಡಿದೀನಿ. ಅವ್ರು ಯಾರು ಊಟನೇ ಮಾಡಿಲ್ಲ. ಕೆಲವು ಸ್ವೀಟ್ ಎಲ್ಲ ಅವ್ರಿಗೆ ಅನ್ಕೊಟ್ಟಾಗ ಈ ಸ್ವೀಟ್ ಇತ್ತ ಅಂತ ಕೇಳ್ತಿದ್ರು. ಅಷ್ಟು ಬಿಸಿ ಇದ್ರು ಅವರೆಲ್ಲ. ಸೊ ಅವ್ರನ್ನ ವೆಲ್ಕಮ್ ಮಾಡ್ತೀನಿ ನಾವೆಲ್ಲರೂ. ಮತ್ತೆ ಈಗ ಬಂದ್ರು ಅವರಿಬ್ರು, ನಮ್ಮ ಪಕ್ಕದ ಮನೆ ರಾಜು ಮತ್ತೆ ಅವ್ರ ಮಿಸಸ್, ಅವರಿಬ್ರು ವೆಲ್ಕಮ್ ಮಾಡಿ ನನ್ನ ಸ್ವಾಗತ ಭಾಷಣ ಮುಗಿಸ್ತೀನಿ. ರಾಜು ಮತ್ತೆ ನಿವೇದಿತ ಇಲ್ಲಿ ಬನ್ನಿ. ಸೊ ಎದುರುಗಡೆ ಮನೆ, ನಾನು
ಹೊಸದಾಗಿಂದ ನನ್ನ ಜೊತೆಗೆ ಇರೋರು, ನಾನು 4ನೇ ಕ್ಲಾಸಿಂದ ಹೊಸದಾಗಿಂದ 4ನೇ ಕ್ಲಾಸಿನ ಜೊತೆಗೆ ಬೆಳೆದವರು. ಬಟ್ ಏನಪ್ಪಾ ಅಂದ್ರೆ ಈ ಒಂದು ಪ್ರೋಗ್ರಾಮ್ ಸಕ್ಸಸ್ ಆಗೋದ್ರಿಂದ ಅವ್ರ ಪಾತ್ರನೂ ಇದೆ. ಯಾಕೆಂದ್ರೆ ಇಲ್ಲಿಂದ ಅಲ್ಲಿ ಹೋಗೋಕೆ ಟ್ರಾನ್ಸಿಟ್ ವ್ಯವಸ್ಥೆ, ಬಸ್ಸಿನ ವ್ಯವಸ್ಥೆ ಮಾಡಿದ್ದು, ಮತ್ತೆ ಇಲ್ಲಿ ತುಂತುರು ಬಸ್ಸಿನ ವ್ಯವಸ್ಥೆ, ಮತ್ತೆ ತುಂತುರು ಸ್ಪಾಟ್ ಇದೆ ಅಂತ ಹೇಳಿ ನಮಗೆ ಇಂಪ್ರೆಸ್ ಮಾಡಿದ್ದು ರಾಜು ಅವರು. ಸೊ ರಾಜು ಅವ್ರನ್ನ ಕರೆಸ್ತಿದ್ದೀನಿ, ಅದಕ್ಕೋಸ್ಕರ ಬರಕ್ ಕೇಳಿದೆ. ಚಿತ್ರದುರ್ಗದಲ್ಲಿ ನಮಗೆ ಅವ್ರ ರಿಲೇಷನ್ ಒಬ್ರು ಮುರುಘಾ ಮಠದಲ್ಲಿ ಇದ್ರು. ಸೊ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಆ ಮುರುಘಾ ಮಠದಲ್ಲಿ ತಿಂಡಿ ವ್ಯವಸ್ಥೆ ಎಲ್ಲ ಮಾಡಿಸ್ಕೊಟ್ರು. ಸೊ ತುಂಬಾ ಹೆಲ್ಪ್ಫುಲ್ ಆಯ್ತು ನಮ್ಗೆ. ಮತ್ತೆ ಶಿವಮೊಗ್ಗದಲ್ಲೂ ಅಷ್ಟೇ ಸಾಕಷ್ಟು ಜನ ತುಂತುರು ಬರಕ್ಕೆ ಹೋಗಕ್ಕೆ ಅವರಿಗೆ ವೆಹಿಕಲ್ ವ್ಯವಸ್ಥೆಯನ್ನು ರಾಜು ಅವರೇ ಮಾಡಿಕೊಟ್ಟಿದ್ದು. ಸೊ ಅವ್ರನ್ನ ಸ್ವಾಗತಿಸ್ತೀನಿ. ಅವ್ರು ಯಶಸ್ಸನ್ನು ತಂದೆ ಬನ್ನಿ ಅಂತ ನಾನೇನು ಮಾಡಿಲ್ಲ ಅಂತ ಹೇಳಿದ್ರು. ಅದಕ್ಕೆ ಅವ್ರು ಏನ್ ಮಾಡಿದ್ದಾರೆ ಅಂತ ಹೇಳ್ತೀನಿ ಕೇಳಿ. 15 ಮಿನಿಟ್ಸ್ ಅಲ್ಲಿ, ಓನ್ಲಿ 15 ಮಿನಿಟ್ಸ್ ಅಲ್ಲಿ ಇವರಿಬ್ಬರದ್ದು ರಿಜಿಸ್ಟರ್ಡ್ ಮ್ಯಾರೇಜ್ ಸರ್ಟಿಫಿಕೇಟ್ ಪ್ರೊಡ್ಯೂಸ್ ಮಾಡ್ತಾರೆ. ಅದೇ 15 ನಿಮಿಷ. ಅವರು ಸಬ್ ರಿಜಿಸ್ಟ್ರಾರ್ ಆಫೀಸರ್ ಕೆಲಸ ಮಾಡ್ತಾರೆ. ನಾನು ಕೇಳಿದೆ ಮ್ಯಾರೇಜ್ ರಿಜಿಸ್ಟ್ರೇಷನ್ ಆಗ್ಬೇಕಿತ್ತು ಅಂತ. ನೀವು ಅಪ್ಲೋಡ್ ಮಾಡಿದ್ರು. ಅಪ್ಲೋಡ್ ಮಾಡಿದ ತಕ್ಷಣ ಹೇಳಿದೆ ಇಂತ ಟಿಕೆಟ್ ನಂಬರ್ ಅಂತ 5 ನಿಮಿಷಕ್ಕೆ ಅಪ್ಲೋಡ್ ಮಾಡಿದ್ರು, ಡೌನ್ಲೋಡ್ ಮಾಡ್ಕೊಂಡೆ. ಸೊ ಬೇರೆಯವ್ರಿಗೆಲ್ಲ ಕೆಲವರು ತಿಂಗಳಗಟ್ಟಲೆ ಹಿಡಿಬೋದು, ₹1000 ಖರ್ಚು ಆಗ್ಬೋದು. ನನಗೆ ಏನೋ ಖರ್ಚಿದೆ ₹25 10 ನಿಮಿಷದಲ್ಲಿ ಕೆಲಸ ಆಯ್ತು. ಸೊ ಆದ್ರಿಂದ ನೀವೇನ್ ಮಾಡಿದೀರಿ ಅಂತ ಕೇಳಿದ್ರೆ ಉತ್ತರ ಕೊಟ್ಟಿದ್ದೀನಿ. ನಾನು ಯಾಕೆ ಬರ್ಬೇಕು, ನಾನೇನ್ ಹೆಲ್ಪ್ ಮಾಡಿದ್, ನಾನಂದ್ರೆ ಬ್ಯಾಕ್ ಎಂಡ್ ಕೆಲಸ ಮಾಡಿದವರಿಗೆಲ್ಲ ಒಂದು ಟ್ರೀಟ್ ಕೊಡಕ್ಕೆ ಕರಿತಿದ್ದೀವಿ ಅಂತ ಹೇಳಿದಕ್ಕೆ ನಾನೇನ್ ಮಾಡಿದ್ದೆ ಅಂತ ಮನೆಗೆ ಕೇಳಿದ್ರು. ಅವ್ರು ಏನ್ ಮಾಡಿದ್ರು ಅಂತ ಎಲ್ಲರ ಹತ್ರ ಕೇಳಿ. ಸೊ ಎಲ್ಲರಿಗೂ ಸುಸ್ವಾಗತ. ಒಂದು ಆತ್ಮೀಯ ಕರೆಗೆ ನಾವೆಲ್ಲ ಆಗಮಿಸಿದ್ವಿ. ಕಾರ್ಯಕ್ರಮಗಳು ತುಂಬಾ ಚೆನ್ನಾಗಿತ್ತು. ಅದರಲ್ಲೂ ನನಗೆ ನಿನ್ನೆ ನಮ್ಮ ಅಕ್ಕ ಅವನ ಬಗ್ಗೆ ತುಂಬಾ ಮಾತಾಡಬೇಕು ಅಂತ ಹೇಳ್ತಾ ಇದ್ರು. ಅಂದ್ರೆ ಅಷ್ಟು ನಮಗೆ ಸಹಾಯ ಮಾಡಿದ್ದಾರೆ ಮದುವೆನಲ್ಲಿ ಅಂತ ಹೇಳಿ. ಇಲ್ಲ, ನನಗೆ ಅವ್ರು ಹೇಳಿದ್ದೆ ನಾನು ಹೇಳ್ತಿದ್ದೀನಿ. ಮತ್ತೆ ಯಾರ್ಯಾರು ಬಂದಿದ್ದೀರಿ ಎಲ್ಲರೂ ಬಗ್ಗೆನೂ ಮಾಡಿ ತುಂಬಾ ಹೇಳಿದ್ದಾರೆ. ನೀವೆಲ್ಲ ನಿಮ್ಮ ಅನುಭವವನ್ನ ಒಂದು ನಿಮಿಷದಲ್ಲಿ ನನಗೆ ಹೇಳಿ. ನೀವೇನ್ ಅನ್ಸಿದೆ ಮದುವೆ ಮನೆಯಲ್ಲಿ ಅಂತ ಬಿಟ್ಟಿದ್ದನ್ನು ನಾನು ಹೇಳ್ತೀನಿ. ಯಾರು ಬಿಟ್ಟಿದ್ರೆ ನಾನು ಹೇಳ್ತೀನಿ. ಮೊದಲಿಗೆ ನಮ್ಮ ಡಾಕ್ಟರ್ ಶ್ರೀಧರ್ ಅವರು ಈಗ ಬಂದ್ರು. ಶಶಿಧರ್ ಅಂತ ಅಡ್ವೊಕೇಟು. ಮೋಸ್ಟ್ ಎಂಟರ್ಟೈನ್ಮೆಂಟ್ ಬಸ್ಸಲ್ಲಿ ಶಶಿ ಮತ್ತೆ ಸಂಜು ಮತ್ತೆ ಡಾಕ್ಟ್ರು ಇವರು 3 ಜನ ತುಂಬಾ ಎಂಟರ್ಟೈನ್ ಮಾಡಿದ್ರು. ಆ ಎಂಟರ್ಟೈನ್ ಯಾರಿಗೆ ದಾಟಿದ್ದೆ ಗೊತ್ತಾಗಿಲ್ಲ. ಅದು ಎಷ್ಟು ಅಂದ್ರೆ ಇಲ್ಲಿ ಬಿಟ್ವೀನ್ ದಿ ಸೀಟ್ಸ್ ಒಂದೂವರೆಗೆ ಗ್ಯಾಪ್ ಇರುತ್ತೆ. ಅಷ್ಟರಲ್ಲೇ ಅಷ್ಟೇ ಡ್ಯಾನ್ಸ್ ಮಾಡಿದ್ರು. ಸೊ ನಾ ಅವತ್ತೇ ಡಿಸೈಡ್ ಮಾಡಿದೆ, ನೆಕ್ಸ್ಟ್ ಟೈಮ್ ನನ್ನ ಮಗಳು ಮದುವೆ ಮಾಡ್ಬೇಕು ಅಂದ್ರೆ AC ಲಾರಿ ಮಾಡೋಣ ಅಂತ. ಯಾಕಂದ್ರೆ ಇವ್ರಿಗೆ ಕುಣಿಯಕ್ಕೆ ಅನುಕೂಲ ಆಗಲಿ ಅಂತ. ಯಾಕಂದ್ರೆ ಇದ್ದಿದ್ದೇ ಇಷ್ಟ ಆ ಜಾಗದಲ್ಲೇ ಒಂದು ಕುಡಿದ್ರು ಅಂದ್ರೆ. ಸೊ ಮೋಸ್ಟ್ ಎಂಟರ್ಟೈನರ್ ವಿತ್ ಡೈಲಾಗ್ ಮಧ್ಯ ನಕ್ಕು ಸಾಕಾಯ್ತು. ಸೊ ಆದ್ರಿಂದ ಅವ್ರಿಗೆಲ್ಲ ಗ್ರಾವಿಟಿ ಬರ್ಬೇಕು ಅಂತ ಕೇಳಿದ್ರು. ಅದಕ್ಕೋಸ್ಕರ ಇವೆಲ್ಲ ಇದೆಪ್ಪ ಒಂದು ಸಕ್ಸಸ್ ಅಲ್ಲಿ ಅಂತ ಹೇಳಿ ಕರ್ಸಿದ್ದೀನಿ. ಬೀರಲ್ಲಿ ಸ್ಪೋಕ್ಸ್ ಬಹಳ ಕೆಲಸ ಮಾಡ್ತಾರೆ. ನಾವೆಲ್ಲ ಸ್ಪೋಕ್ಸ್ಗಳಾಗಿ ಕೆಲಸ ಮಾಡಿದ್ವಿ. ಆದ್ರೆ ಅದಕ್ಕಿಂತ ತುಂಬಾ ಇಂಪಾರ್ಟೆಂಟ್ ಆಕ್ಸೆಲ್. ಮಣಿ ಅವರು ಅವ್ರ ಫ್ಯಾಮಿಲಿ ಆಕ್ಸೆಲ್ ಆಗಿ ಇಷ್ಟು ಸ್ಪೋಕ್ಸ್ಗೆ ಒಂದು ಆಧಾರ ಇಟ್ಟು ಸೆಂಟ್ರಲ್ ಗ್ರಾವಿಟಿ ತರ ಮಾಡಿ ಇದು ಮೂವ್ಮೆಂಟ್ ಆಗಿದೆ. ಕಾರಣ ಅಂದ್ರೆ ಸುವರ್ಣ ಅದನ್ನ ಚೆನ್ನಾಗಿ ಮಾಡಬೇಕು ಅನ್ನೋಂಥ ಒಂದು ಆಸೆ ಇದೆಯಲ್ಲ. ಮದುವೆ ಮಾಡಬೇಕು ಅನ್ನೋದು ಅದು ಮದುವೆ ದೊಡ್ಡ ಕೆಲಸ ಆಗುತ್ತೆ, ಬಹಳ ಕೆಲಸ ನಡೀಬೇಕು. ಹೀಗೆ ಒಂದು ರೀತಿಯಲ್ಲಿ ಬರ್ಡನಪ್ಪ ಮುಗಿದ್ರೆ ಸಾಕು ಅನ್ನೋಂಥ ಯೋಚನೆ ಸಹಜವಾಗಿ ಬರುತ್ತೆ. ಚೆನ್ನಾಗಿ ಮಾಡಬೇಕಂತ ಎಲ್ಲ ತಂದೆ ತಾಯಿಗಳು ಇರುತ್ತೆ. ಆದ್ರೆ ಎಕ್ಸ್ಟ್ರಾ ಆಗಿ ಮಾಡಬೇಕು, ತುಂಬಾ ಚೆನ್ನಾಗಿ ಮಾಡಬೇಕು, ವಿನೂತನ ಮಾಡಬೇಕು ಅನ್ನೋಂಥ ಮೊದಲನೇ ಆಸೆ ಇತ್ತಲ್ಲ. ಆ ಆಸೆ ನಮ್ಮನ್ನೆಲ್ಲರೂ ಕೂಡ ಇದಕ್ಕೆ ಸೇರಿಸಿ ಸ್ವಲ್ಪ ಮಟ್ಟಿಗೆ ಕೈ ಹಾಕಿ ಮಾಡ್ತಾ ಇದ್ರೆ ನಿಜವಾಗ್ಲೂ ಟ್ರೈನಿಂಗ್ ಹೋಗ್ಬೇಕಾಗಿರೋದು ಮನೆಗೆ. ಮನೆ ಮದುವೆ ಹೆಲ್ಪ್ ಮಾಡಬಹುದು. ಅವರು ಕೆಲಸ ಮಾಡಿದ್ವಿ. ಜೊತೆಗೆ ಇನ್ನೊಂದು ಇದಕ್ಕೆ ತುಂಬಾ ಸಪೋರ್ಟ್ ಇದ್ದು ಬರೆಯೋರು. ಅವರು ಕೂಡ ಎಷ್ಟೇ ರೀತಿಯಾದ ತೊಂದರೆಗಳಾದ್ರೂ ಕೂಡ ಫಿಸಿಕಲ್ ಪ್ರೊಡಕ್ಷನ್ ಮೆಂಟಲ್ ಟೆನ್ಷನ್ ತಗೊಂಡು ಮನೆಗೆ ಸಪೋರ್ಟ್ ಮಾಡಿ ಇದೊಂದು ಕಾರ್ಯಕ್ರಮ ಮಾಡಿದ್ದಾರೆ. ಎರಡು ಸಿರಿ, ನಿಜವಾಗ್ಲೂ ಸಿರಿ ಅದನ್ನ ಅಣ್ಣನ ಮದುವೆ ಚೆನ್ನಾಗಿರ್ಬೇಕು ಅಂತೇಳಿ ಅವಳು ತುಂಬಾ ಫೋಟೋ ಶೂಟ್ ಇರ್ಬೋದು, ಆ ರೀತಿ ಎಲ್ಲ ಐಡಿಯಾದಲ್ಲಿ ಸೊ ಡಿಜಿಟಲ್ ಆಗಿ ಹುಡುಕಿ ಚೆನ್ನಾಗಿ ಮಾಡಬೇಕು. ಡ್ರೋನ್ ತಂದು ಅದಕ್ಕೋಸ್ಕರವಾಗಿ ಡ್ರೋನ್ ಪರ್ಚೇಸ್ ಮಾಡಿ ಆ ಡ್ರೋನ್ ಆಪರೇಷನ್ ಕಲಿತು ಫ್ರೀ ವೆಡ್ಡಿಂಗ್ ಫೋಟೋ ತುಂಬಾ ಚೆನ್ನಾಗಿ ಪ್ರೊಫೆಷನಲ್ ಆಗಿ ಮಾಡ್ಕೊಳ್ಳೋಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅದಕ್ಕೆ ಅವರ ಇನ್ವಾಲ್ವ್ಮೆಂಟ್ ಕಾರಣ. ಹಾಗಾಗಿ ಅವ್ರ ಇಡೀ ಫ್ಯಾಮಿಲಿ ಡೇವಿಡ್ ಮತ್ತು ಸುಶ್ರಿತಾ ಅವರು ದೇವರ ಸೆಂಟರ್ ಆಫ್ ಅಟ್ರಾಕ್ಷನ್ಸ್ ಅವರ ರೋಲ್ ಅಂತ ಅವ್ರು ಚೆನ್ನಾಗಿ ಮಾಡಿದ್ದಾರೆ. ಪೇಷಂಟ್ ಆಗಿ ಎಲ್ಲರೂ ಕೂಡ ಸಹಕರಿಸಿ ಚೆನ್ನಾಗಿ ಅಂಗಡಿವಹಿಸಿದ್ದಾರೆ.
ಹಾಗಾಗಿ ಆ ಬಿಹಾಫ್ ಆಫ್ ಎವ್ರಿಬಡಿ ಎಲ್ಸ್ ನನ್ನ ಮಣಿ ಮತ್ತು ಅವ್ರ ಫ್ರೆಂಡ್ಗಳಿಗೆ ತುಂಬ ಹೃದಯದ ಅಭಿನಂದನೆಗಳನ್ನ ಈ ಸಕ್ಸಸ್ಸಿಗೆ ನೀವೇ ಕಾರಣ ಅನ್ನೋದನ್ನ ಮತ್ತೊಮ್ಮೆ ಜ್ಞಾಪಿಸಿ ನಿಮ್ಮ ಮನಸ್ಸಿಗೆ ಹೇಳಬೇಕು. ಸಾಮಾನ್ಯ ಈ ತರ ಸಂತೋಷ ಅವರಿಗಾಗುವಂತ ವೈಯಕ್ತಿಕ ಸಂತೋಷವನ್ನ ಇನ್ನೊಬ್ಬರಿಗೆ ಹಂಚುವಂತ ಪ್ರವೃತ್ತಿ ಇದೆಯಲ್ಲ ಬಹಳ ವಿಶೇಷ. ಮಣಿಯವರ ಮಗದ ಮದುವೆ ನಾವು ಮಾಡಿದ್ ಬಹಳ ಕಿಂಚಿತ್ತು. ಆದ್ರೆ ಮಣಿ ಅದನ್ನು ನಿಲ್ಲಿಸ್ಕೊಂಡು ಪದೇ ಪದೇ ಹೇಳಿ ಸಂತೋಷ ಎಲ್ಲರಿಗೂ ಹಂಚ್ಕೊಳ್ಳುವಂತ ಒಂದು ಗುಣ ಇದೆಯಲ್ಲ, ನಿಜವಾಗ್ಲೂ ಡಾಕ್ಟರ್ ಶೆಟ್ಟಿ ಅಷ್ಟು ಒಂದು ಬಹಳ ವಿಶೇಷವಾಗಿ ನಾವು ಮಾಡೋದು ಇಷ್ಟು ಮಾಡಿ ಹೇಳಿ ಅವ್ರ ಜೀವನ ಪ್ರೀತಿ ಇದೆಯಲ್ಲ ಹೀಗೆ ಇರಲಿ. ಮನೆಯಿಂದ ನಾವು ನೋಡಿ ಇದನ್ನ ಕಟ್ ಮಾಡ್ತಾ ಇದ್ದೀವಿ. ಅದಕ್ಕೆ ಸ್ವಲ್ಪ ಚಾರ್ಜ್ ಮಾಡಕ್ಕೆ ಸಾಧಾರಣ ಮದುವೆಗೆ ಒಂದು 3 ತಿಂಗಳು ಇರ್ಬೇಕಾದ್ರೆ ನಮ್ಗೆ ಮದುವೆ ಬಿಸಿ ನಮಗೂ ಆಯ್ತು. ಯಾಕಂದ್ರೆ ನಾವು ದಿನ ವಾಕ್ 1 ಗಂಟೆ ಅವ್ರ ಜೊತೆಗೆ ಇರ್ತಿದ್ವಿ. ಪ್ರತಿಯೊಂದು ಮೂಮೆಂಟ್ ನಮ್ಗೆ ರಿಯಲಿ ನಮ್ಮ ಮದುವೆ, ನಮ್ಮ ಹುಡುಗನ ಮದುವೆಗೂ ಅಷ್ಟೇ ನಾವು ಪ್ರಿಪರೇಷನ್ ಮಾಡ್ತಾ ಇದ್ವಿ. ಅಷ್ಟು ಒಳ್ಳೆ ರೀತಿಯಲ್ಲಿ ಪ್ರಿಪರೇಷನ್ ಮಾಡಿದ್ದಾರೆ ಅಂದ್ರೆ ನಾವು ರಿಯಲಿ ಅದನ್ನು ಕಲಿಯೋದಂತದ್ದು ಭಾರಿ ಉಂಟು. ಯಾಕಂದ್ರೆ ಇನ್ವಿಟೇಷನ್ ಕೊಡೋದು ಎಲ್ಲರೂ ಕೊಡ್ತಾರೆ. ನಾನು ಕೆಲವೊಂದು ದೊಡ್ಡ ದೊಡ್ಡ ಮನೆಗಳದ್ದು ಇನ್ವಿಟೇಷನ್ಗಳು ಬಂದಿದ್ದೀವಿ. ಆ ಇನ್ವಿಟೇಷನ್ ಕಾರ್ಡೇ ಒಂದು ಸಾಧಾರಣ 100 ರೂಪಾಯಿ ಇರ್ತದೆ. ಬಟ್ ಅದರಲ್ಲಿ ಒಂದು ಬಾಂಧವ್ಯ ಇರೋದಿಲ್ಲ, ಒಂದು ಸೆಳೆತ ಇರೋದಿಲ್ಲ. ಅದು ಹೋಗ್ಲೇಬೇಕು, ನಾನು ಬೇಕಾಗಬೇಕು, ನಾನು ಇವಾಗ ಬರಬೇಕು ಅನ್ನೋದು ಯಾವುದೂ ಇರೋದಿಲ್ಲ. ಇಲ್ಲೇನಾಯ್ತು ಅಂದ್ರೆ ನಮಗೆ ಮದುವೆಯಿಂದ ಹಿಡಿದು ರಿಸೆಪ್ಷನ್ ಆ 2 ಫಂಕ್ಷನ್ಗಳು ನಾನು ಅವ್ರಿಗೆ ಇಮಿಡಿಯೇಟ್ಲಿ ನಾನು ರಾತ್ರಿ 10, 11, 21 ಮೆಸೇಜ್ ಮಾಡಿದೆ. ನನ್ನ ಲೈಫ್ ಟೈಮಲ್ಲಿ ಇದೊಂದು ಈ ಇವೆಂಟ್ಗಳನ್ನು ನಾನು ಮರೀಲಿಕ್ಕೆ ಆಗೋದಿಲ್ಲ ಅಂತ. ಯಾಕಂದ್ರೆ ನಮ್ಮ ತಂದೆಯಾಗಿ ಒಂದೊಂದು ಸಣ್ಣ ಸಣ್ಣ ಮೂಮೆಂಟ್ ಅನ್ನ ಅವರು ಎಂಜಾಯ್ ಮಾಡಿದ್ದಾರೆ. ಹಾಗೆ ನಂತರ ಬೇರೆಯವ್ರನ್ನ ಎಂಜಾಯ್ ಮಾಡ್ಲಿಕ್ಕೆ ಅವರು ಅವಕಾಶ ಮಾಡ್ತಿದ್ದಾರೆ. ಯಾಕಂದ್ರೆ ಎದುರುಗಡೆ ಇರೋ ಎಲ್ಲ ಇವರ ಸ್ಟಾಫ್ಗಳು ಬಸ್ಸಲ್ಲಿ ಡ್ಯಾನ್ಸ್ ಮಾಡಿ ನೋಡ್ಬಿಟ್ಟು ನಾನು ನೆಕ್ಸ್ಟ್ ವಾಪಸ್ ನಾನು ಬೇರೆ ಬಸ್ಸಲ್ಲಿ ಬಂದ್ಬಿಟ್ಟೆ. ಯಾಕಂದ್ರೆ ಆ ಬಸ್ಸಲ್ಲಿ ಸೌಂಡ್ ಆಗಿ ನನಗೆ ಲಾಸ್ಟ್ ಇಯರ್ ಒಂದು ಆಪರೇಷನ್ ಆಯ್ತು. ಆಮೇಲೆ ಗೊತ್ತಾಯ್ತು ನನಗೆ ಅದೇನಾಯ್ತು, ಇರಿಟೇಷನ್ ಹೆಚ್ಚಾಗ್ತದೆ ನನಗೆ. ಸೊ ನೆಕ್ಸ್ಟ್ ಇದು ಬಂದ್ರೆ ನನಗೆ ಇನ್ನೂ ಸ್ವಲ್ಪ ಎಫೆಕ್ಟ್ ಆಗೋದು. ಬಟ್ ಅವ್ರು ಮಾಡಿದ ಎಂಜಾಯ್ಮೆಂಟ್ ಉಂಟಲ್ಲ, ರಿಯಲಿ ನಾನು ತುಂಬ ಖುಷಿ ಪಟ್ಟೆ. ಯಾಕಂದ್ರೆ ನಾನು ಮೋಟೋ ಅವರಂತೂ ಅದು ಎಕ್ಸ್ಟ್ರಾರ್ಡಿನರಿ. ಒಂದು ಕಾಮಿಡಿ, ನಾನು ಡಾಕ್ಟರ್ ನೆಕ್ಸ್ಟ್ ನಡೀತಾ ಇದ್ದಾರೆ, ಒಂದು ಕಾಲು ಮುಂದೆ ಆಗ್ತಿದ್ದಾರೆ ಹೀಗೆ ಮಾಡಿ. ಯಾಕಂದ್ರೆ 1.5 ಗಂಟೆ ಡ್ಯಾನ್ಸ್ ಮಾಡಿ ಅವರು ಹನಿ ನಡೀಲಿಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು. ರಿಯಲಿ ಅದೊಂದು ಭಾರಿ ಖುಷಿ. ನೆಕ್ಸ್ಟ್ ಟೈಮ್ ಡಾಕ್ಟರ್ ಸಿಕ್ಕರು, ಒಂದು ಸ್ಟೆಪ್ ಮುಂದೆ ಇರ್ತಾರೆ, ಇನ್ನೊಂದು ಕಾಲ ಆ ಕಡೆ ಇರ್ತೀಯ. ಡಾಕ್ಟರ್ ಹಿಂಗಾಯ್ತು, 3 ಗಂಟೆ ಡ್ಯಾನ್ಸ್ ಅಲ್ಲಿ ಹಿಂಗಾಗ್ಬಿಟ್ರ ನೀವು ಅಂತೇಳಿ. ನಾವು ಬಸ್ಸಿಂದು 1.5 ಅಡಿ ಮಾತ್ರ ಇತ್ತು, ಡ್ಯಾನ್ಸ್ ಮಾಡಿ ಹಿಂಗಾಗ್ಬಿಟ್ಟಿದ್ದು ಅಂತೇಳಿ. ಸೊ ಒಂದೊಂದು ಇನ್ಸಿಡೆನ್ಸ್ಗಳು ನಾವು ಇಲ್ಲಿ ಸಾಧಾರಣ ಎಲ್ಲರೂ ಮಾತಾಡೋದಕ್ಕಿಂತ ಹೆಚ್ಚಿಗೆ ಮಾತಾಡೋದು ನಾನು ಅಷ್ಟು ರೀತಿಯಲ್ಲಿ ನಾವು ಎಂಜಾಯ್ ಮಾಡಿದ್ದೀವಿ. ಎರಡದಾಗಿ ನಾವು ರೇವತಿಯವ್ರ ಮನೆಯ ಹಾಸ್ಪಿಟಲಿಗೆ ಅದ್ರ ಬಗ್ಗೆ ನಾವು ಹೇಳಿದ್ರೆ ತಪ್ಪಾಗ್ತದೆ. ನಾವು ಅಳಿಯನೋ ಅವರ ಮಡಿ ಮಗ ಅಳಿಯನೋ ಆ ರೀತಿಯಲ್ಲಿ ನಮ್ಮನ್ನು ಟ್ರೀಟ್ ಮಾಡ್ಬಿಟ್ರೆ ನಮ್ಗೆ ಭಾರಿ ಖುಷಿ ಆಯ್ತು. ಇಲ್ಲಿ ಬಂದಾಗಲೂ ಅವ್ರು ಭಾರಿ 2-3 ಸಲ ಎಲ್ಲ ಸಿಕ್ಬಿಟ್ಟು ಹೋದ್ ಕೂಡ ನಮ್ಗೆ ಇನ್ವೈಟ್ ಮಾಡೋದಾಗಲಿ, ಅಲ್ಲಿ ಅಡಿಗೆದವ್ರನ್ನ ನಮ್ಮನ್ನ ಇಂಟ್ರೊಡ್ಯೂಸ್ ಮಾಡ್ಕೊಳೋದಾಗಲಿ ತುಂಬಾ ಒಳ್ಳೆ ರೀತಿ ಇತ್ತು. ಎಸ್ಪೆಷಲಿ ಅಡಿಗೆ ಅಂತೂ ಅಲ್ಲಿದು ತುಂಬಾ ಚೆನ್ನಾಗಿತ್ತು. ನಿಮ್ಮ ಹಾಲ್ ಬಾಯ್ ಅಂತ ಮಾಡಿದಂತೂ ಒಂದ್ 2-3 ಲೇಡೀಸ್ ಬಂದ್ಬಿಟ್ಟು ಬಡಿಸಿ ಸ್ಟೈಲು, ಅದ್ರ ಮೇಲೆ ತುಪ್ಪ ಹಾಕೋದು, ಅಳಿನಿ ಹೆಂಗ್ ಮಾಡ್ತಾರೋ ಆ ರೀತಿಯಲ್ಲಿ ಮಾಡ್ತಾರೆ. ಆಮೇಲೆ ಏನ್ ಮಾಡಿದ್ವಿ ನಾವು, ಸೀದಾ ಒಂದು 15-20 ಜನ ಅವ್ರು ಬಡಿಸೋರು ಇದ್ರು ನಿಂತ್ವಿ, ಯಾರೇ ಅಡಿಗೆ ಮಾಡಿದ್ದು ಅಂದ್ಬಿಟ್ಟಿದ್ವಿ. ಪಾಪ ಅವ್ರ ಹೆದರಿಕೆ ಸ್ಟಾರ್ಟ್ ಆಗ್ಬಿಟ್ಟು ಏನ್ರಿ ಅಂತ ಹಿಂಗ್ ನಿಂತ್ಕೊಂಡ್ರು. ಏನಿಲ್ಲ, ಹೀಗೆ ಮಾಡ್ಬಿಡ್ದಾಯ್ತು, ಒಂದು ತಪ್ಪು ಹೇಳ್ತೀನಿ, ತಪ್ಪಂತ ತಿಳಿಬೇಡಿ ಅಂತ. ಏನು ಹೇಳಿರಿ ಸರ್? ಏನಿಲ್ಲ, 1 ದಿನ ಬಿಡ 3 ದಿನ ಮಾಡಿದಿರಾ, ಇಷ್ಟು ದಿನ ಅಡಿಗೆ ಮಾಡಿದ್ದಾರೆ. ಎಷ್ಟು ಎಂಜಾಯ್ ಮಾಡಿದ್ರು ಅಂದ್ರೆ ಅವರು ಎಲ್ಲ ಕ್ಲಾಸ್ ಹೊಡೆದು ರಿಯಲಿ ಥ್ಯಾಂಕ್ಸ್ ಸರ್, ತುಂಬಾ ಒಳ್ಳೇದು ಮಾಡಿ. ಹಾಗೆ ಇಲ್ಲಿ ನಮ್ಮ ತುಮಕೂರಿನಲ್ಲಿ ಅಲ್ಲಿಯ ಫುಡ್ ಅಷ್ಟೇ
ಅಲ್ಲಿ ಏನ್ ಮಾಡಿದ್ರು ಅಂದ್ರೆ ಪ್ಲೇಟ್ಗಳನ್ನು ತಗೊಂಡು ಅಲ್ಲಿರೋ 12-13 ಐಟಮ್ಗಳು ಹಿಂದೆ 2 ಐಟಮ್ ವಾಪಸ್ ಪ್ಲೇಟ್ ಕೊಟ್ಟು ತುಂಬಾ ಲಾಸ್ ಅನ್ನ ಮಡಿಗೆ ಮಾಡಿದ್ದಾರೆ ತುಂಬಾ ಜನ. ನಾನು ಹೇಳಿದ್ನಲ್ಲ, ಅಲ್ಲಿ ನಾವು ಮೊದಲೇ ಒಂದು ಅನೌನ್ಸ್ಮೆಂಟ್ ಕರೆಕ್ಟ್ ಆಗಿ ಮಾಡಿದರೆ ಆ ಲಾಸ್ಗಳು ಆಗ್ತಿರಲಿಲ್ಲ. ಸೊ ಯಾರನ್ನ ಅವ್ರಿಗೆ ಇದು ಮಾಡೋದಲ್ಲ, ಕರೆಕ್ಟ್ ಯುಟಿಲೈಸ್ ಮಾಡಬೇಕು. ಸೊ ಅಲ್ಲಿ ಇರುವಂತ ಫುಡ್ಗಳನ್ನ ಕರೆಕ್ಟ್ ಆಗಿ ಯೂಸ್ ಮಾಡಿದ್ರೆ ಅವರು ರಿಚ್ ಆಗ್ತಿರಲಿಲ್ಲ. ಹಾಗಾಗಿ ಸೊ ಪ್ರತಿಯೊಂದು ಮೂಮೆಂಟ್ ಅಲ್ಲೂ ನಾವು ಫುಡ್ ಆಗಲಿ ಅಲ್ಲಿ ಎಂಜಾಯ್ ಮಾಡ್ತೀವಿ. ಲಾಸ್ಟ್ ಒಂದು ಡಾಕ್ಟರ್ ಮತ್ತು ನಾವು ಸೀರಿಯಸ್ ಡಾಕ್ಟರ್ ಮತ್ತು ನಾವು ಡ್ಯಾನ್ಸ್ ಮಾಡಬೇಕಿತ್ತು, ಅದೊಂದು ತಪ್ಪಿತ್ತು. ಯಾಕಂದ್ರೆ ಮಣಿಗೆ ಹೇಳಿದೆ ನಾನು, ಅವರು ಟಯರ್ಡ್ ಆಗಿದ್ರು. ನಾವು 15-20 ಜನ ಒಂದು ಆ ಫ್ರೀ ಡ್ಯಾನ್ಸ್ ಮಾಡ್ಬೇಕಂತ ಭಾರಿ ಇಂಟ್ರೆಸ್ಟ್ ಇತ್ತು ನಮಗೆ. ಯಾಕಂದ್ರೆ ನಾವು ರಾಜೇಂದ್ರ ಪ್ರತಿ ವರ್ಷ ನಾವು ಫ್ರೀ ಡ್ಯಾನ್ಸ್ ಮಾಡ್ತೇವೆ. ಆ ಮೂಮೆಂಟ್ಗೆ ಏನಾಯ್ತು, ಎಲ್ಲ ಎಂಜಾಯ್ಮೆಂಟ್ ಬಸ್ಸಲ್ಲೇ ಮಾಡಿದ್ರು ಚೆನ್ನಾಗಿ. ಇಲ್ಲ ಬಸ್ಸಲ್ಲಿ ಮಾಡಿದ್ರು, ನೀವು ಒಂದೊಂದು ಕಾಲಲ್ಲಿ ಮಾಡಿದ್ರ, ಅಲ್ಲಿ 2 ಕಾಲಲ್ಲಿ 2 ಕಾಲ ನೋಡಾಗಿದ್ರೆ 2 ಕಾಲ ಮಾಡೋಷ್ಟು ಜಾಗ ಇತ್ತಲ್ಲಿ. ಏನಿಯೋ ಪ್ರತಿ ಒಂದು ವಿಷಯದಲ್ಲಿ ನಾವು ಎಂಜಾಯ್ ಮಾಡಿದೀವಿ. ಅದು ಮಡಿಗೆ ಫ್ಯಾಮಿಲಿಗೆ. ಯಾಕಂದ್ರೆ ನಾವು ಅಟೆಂಡ್ ಆಗಿರ್ಬೋದು, ಅಟೆಂಡ್ ಆಗೋದು ಒಂದು ದೊಡ್ಡ ವಿಷಯ. ಅರೇಂಜ್ ಮಾಡೋದು ಉಂಟಲ್ಲ, ಅದು ಹೇಳಿ ಕಷ್ಟಪಟ್ಟು ಮಾಡಿದ್ದಾರೆ, ಇಷ್ಟಪಟ್ಟು ಕಷ್ಟಪಟ್ಟು ಮಾಡಿದ್ದಾರೆ. ಅದಕ್ಕೆಲ್ಲ ಅವರಿಗೆ ನಾನು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು. ಇದಕ್ಕೋಸ್ಕರ ಕರೆದಿದ್ದು. ಥ್ಯಾಂಕ್ಸ್ ಇದು ಅನ್ನೋದು ನನಗೆ ಬರಬಾರ್ದು, ಇರೋರಿಗೆಲ್ಲ ಸಲ್ಬೇಕು ಅಂತಾನೆ ನಿಮ್ಗೆ ಕರ್ಸಿದ್ದು ಅಷ್ಟೇ. ಯಾಕೆಂದ್ರೆ ನನಗೆ ಥ್ಯಾಂಕ್ಸ್ ಹೇಳೋದು ನನ್ನ ಮುಖ ಕೇಳ್ಬೋದು, ಬಟ್ ಇಲ್ಲೇ ಕೆಲಸ ಮಾಡಿದ್ರೆ ಸುಮಾರು ಜನ ಇದ್ದಾರೆ. ಅವ್ರಿಗೆ ಥ್ಯಾಂಕ್ಸ್ ಅವರಿಗೆ ರೀಚ್ ಆಗಿ. ಫೋಟೋ ಚೆನ್ನಾಗಿ ಬಂದಿದೆ, ವಿಡಿಯೋ ಚೆನ್ನಾಗಿ ಬಂದಿದೆ ಅಂದ್ರೆ ಫೋಟೋಗ್ರಾಫರ್ಸ್ ಇದ್ದಾರೆ, ಅರೇಂಜ್ಮೆಂಟ್ ಚೆನ್ನಾಗಿದೆ ಅಂದ್ರೆ ಅರೇಂಜ್ಮೆಂಟ್ ಮಾಡಿದ್ರೆ ರಾಜು ಅವರೆಲ್ಲ ಪ್ರೋಗ್ರಾಮ್ 16 ಜನ ಇದ್ದಾರೆ. ಅದರಿಂದ ಅವರಿಗೆ ಅದು ಸಲ್ಲಬೇಕು ಅಂತ ಹೇಳಿ ನಾನು ಎಲ್ಲರಿಗೂ ನಮಸ್ಕಾರ. ಜೊತೆಯಲ್ಲಿ ನಮ್ಮ ಬಾಸ್ ಇದ್ದಾರೆ, ನಮ್ಮ ಪ್ರಕಾಶನ್ ಅವರು. ನಾನೇನಾದರೂ ಇವತ್ತು ಶಿವಮೊಗ್ಗದಲ್ಲಿ ಒಂದಿಷ್ಟು ಕೆಲಸ ಮಾಡಿದ್ರೆ ಅವರೇ ಕಾರಣ. ಅವ್ರಿಗೆ ನಮಸ್ಕಾರ ಹೇಳ್ತಾ, ಇಲ್ಲಿ ಎಲ್ಲರೂ ಬಂದಂತ ಎಲ್ಲರಿಗೂ ಒಂದು ಇದೊಂದು ಕಾರ್ಯಕ್ರಮ, ಇದೊಂದು ಬಹಳ ಖುಷಿ ಆಗ್ತಿದೆ, ಇದೊಂದು ಸಂಭ್ರಮ. ನಾನು ಇದಕ್ಕೆ ಒಂದು ಹೇಳ್ಬೇಕು ಅಂದ್ರೆ, ನಿಜವಾಗ್ಲೂ ಮಣಿ ಸರ್ ಅವ್ರ ಫ್ಯಾಮಿಲಿ ಅವ್ರು ಬಹಳ ಪುಣ್ಯವಂತರು. ಇಂಥ ತಂದೆ ತಾಯಿ ಸಿಗೋದಕ್ಕೆ ಇಂಥ ಮದುವೆ ನಿಜವಾಗ್ಲೂ ನಾನು ನೋಡಿದ್ದೆ. 2 ಮದುವೆ ನನ್ನ ಜೀವನದಲ್ಲಿ ನಾನು ಅನುಭವಿಸಿದ್ದೀನಿ, ಅದು ಕೆಲಸನೂ ಮಾಡಿದ್ದೀನಿ. ಕಾರಣ ಇಷ್ಟೇ, ಇದಕ್ಕೆಲ್ಲದಕ್ಕೂ ಒಂದು ಸರ್ವಜ್ಞರು ಒಂದು ವಚನ ಇದೆ. ಬೇವಿನ ಬೀಜ ಬಿತ್ತಿ ಬೆಲ್ಲದ ಕಟ್ಟೆಯಲ್ಲಿ ಕಟ್ಟಿ ಸವಿಜೇನು ಅನ್ನೋದು ತಿಳಿದರೆ ಸಿರಿಯಾಗ ಬಂದರೆ ನಮ್ಮ ಕೂಡಲ ಸಂಗಮ ದೇವ ಅಂತ. ಅಂದ್ರೆ ಏನಂದ್ರೆ ನಾವೇನ್ ಬಿತ್ತುತ್ತೀವಿ ಅದು ಬೆಳೆಯುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಹಂಗೆ ಮಣಿ ಸರ್ ಏನು ಎಲ್ಲಾನು ಪ್ರೀತಿಯಿಂದ ಕಲಿಸಿದ್ರೆ ಅದು ಅದೇ ರೀತಿನೇ ಅದು ಮತ್ತೆ ರಿಟರ್ನ್ ಆಗಿದೆ ಅಂತ. ಮಣಿ ಸರ್ ಬಗ್ಗೆ ಹೇಳ್ಬೇಕಾದ್ರೆ ಬರೀ ಮಣಿ ಅಲ್ಲ, ಅವರು ಒಂದಿಟ್ಟು ಗುರುತಿನ ಮಣಿ ಅವರು. ಅಂದ್ರೆ ಅವರಿಂದ ನಾವೆಲ್ಲ ತುಂಬಾ ಕಲಿಯೋದಿಲ್ಲ. ಪ್ರಕಾಶನ ಹೇಳೋರು ಬಹಳ ಅವ್ರಿಗೆ ನಾವು ಹೇಳ್ತಾರೆ ಕೆಲಸದ ಒತ್ತಡದಲ್ಲಿ ಅವ್ರ ಆರೋಗ್ಯನೂ ಸಹಿತ ನೋಡ್ಕೊಳ್ಳೋದಲ್ಲ ಪ್ರಕಾಶನ್ ಅವರು. ಅಷ್ಟು ಕೆಲಸ ಡೆಡಿಕೇಶನ್ ಅಂತದ್ರಲ್ಲಿ ನಮ್ಮ ಸರ್ ಎಲ್ಲರೂ ಮಾತಾಡ್ಸೋದು. ಇವತ್ತು ಕಾರ್ಯಕ್ರಮ ಹೆಂಗಂದ್ರೆ ಕಾರ್ಯಕ್ರಮ ಮುಗೀತು ಅಂದ್ರೆ ಮತ್ತೆ ಯಾಕೂ ಫೋನ್ ಇರಲ್ಲ, ಏನಿರಲ್ಲ. ಇವ್ರು ಏನಂದ್ರೆ ಕಾರ್ಯಕ್ರಮ ಮುಗಿದ ತಕ್ಷಣ ಎಲ್ಲರಿಗೂ ಹೆಂಗಿತ್ತು ಏನಿತ್ತು ಮತ್ತೆ ಸರ್ ಕೇಳಿದ್ರು ನನಗೆ, ಗುರು ಕಾರ್ಯಕ್ರಮದಲ್ಲಿ ನಾನು ತೊಂದರೆ ಆಯ್ತಾ ಅಂತ. ಬಹುಶಃ ಕಾರ್ಯಕ್ರಮ ತೊಂದರೆ ಆಯ್ತು ಅಂತ ಹೇಳಿದ್ರೆ ನಮ್ಮಷ್ಟು ಅದಕ್ಕೆ ಒಂದಿದೇ ಇರಲ್ಲ ಅಂತಂದ. ನಿಜವಾಗ್ಲೂ ಬಹಳ ಒಳ್ಳೆ ವ್ಯವಸ್ಥಿತವಾಗಿತ್ತು. ನನಗೆ ಖುಷಿ ಆಗಿದ್ದು ಅಂದ್ರೆ ಈ ನಮ್ದೆಲ್ಲ ಫೋಟೋ ತೆಗಿಬೇಕು ಅಂತ ನಿಲ್ಸಿದ್ರಲ್ಲ, ಅದಂತ ಬಹಳ ಖುಷಿ ಅನಿಸ್ತು ನನಗೆ. ಎಲ್ಲೇ ಒಂದು ಕಾರ್ಯಕ್ರಮದಲ್ಲಿ ಆ ಫೋಟೋ ತೆಗಿಬೇಕು ಅಂದ್ರೆ ಯಾರ್ಯಾರು ಕೊಡ್ಬೇಕಿತ್ತು, ಸ್ವಲ್ಪ ತೊಂದರೆ ಕೊಡ್ತಿದ್ರು. ಅದೇ ರೀತಿ ಒಳ್ಳೆ ಕಾರ್ಯಕ್ರಮ ಆಗಿದೆ. ಸರ್ ನಮ್ಗೆ ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ. ಸರ್ ಮದುವೆಗೆ ನಾವು ಅಷ್ಟು ಅಂದ್ರೆ ನಾವು ಜೋಡ್ಸಕ್ ಆಗ್ಲಿಲ್ಲ. ನೆಕ್ಸ್ಟ್ ಮಕ್ಕಳು ಮದುವೆಗೆ ನಾವೆಲ್ಲ ಸಪೋರ್ಟ್ ಮಾಡ್ತೀವಿ, ಜೋಡಿಸ್ತೀವಿ. ಒಳ್ಳೇದಾಗಿದೆ ಸರ್. ನಮ್ಮನ್ನು ಸಹಿತ ಕಲಿಯೋದಕ್ಕೆ ತುಂಬಾ ಅನಂತ ಧನ್ಯವಾದಗಳು. ಒಳ್ಳೇದಾಗಿರೋ ಫ್ಯಾಮಿಲಿಗೆ. ಏನಿಲ್ಲ, ಒಂದು ಸಣ್ಣ ಜೋಕ್ ಅಂತ ತಿಳ್ಕೊಬಹುದು, ಅಥವಾ ನಮ್ಮನ್ನು ನಾವು ಚೇಂಜ್ ಮಾಡೋದು ಅಂತ ತಿಳ್ಕೊಬಹುದು. ಒಬ್ಬ ಡಾಕ್ಟರ್ ಬರ್ತಾನೆ, ಡಾಕ್ಟರ್ ನನ್ನ ಮನೆಯವರಿಗೆ ಕಿವಿ ಕೇಳಿಸ್ತಾ ಇದ್ರು, ಎಷ್ಟು ಕೂಗಾಡಿದ್ರು ಕಿವಿನೇ ಕೇಳಿಸ್ತಾ ಇಲ್ಲ, ಏನ್ ಮಾಡ್ಲಿ? ಕರ್ಕೊಂಡ್ಬರ್ತೀವಿ ಅವರಿಗೆ, ನಾನು ಟೆಸ್ಟ್ ಮಾಡ್ತೀನಿ. ಅವರಿಗೆ ಹಿಯರಿಂಗ್ ಹೇಳೋಣ ಹಾಕ್ಬೇಕಾಗುತ್ತೆ, ಎಷ್ಟು ಪ್ರಮಾಣದ ಹಿಯರಿಂಗ್ ಹೇಳೋದು ಕೇಳ್ಬೇಕಾಗುತ್ತೆ. ಇಲ್ಲ, ಅವ್ರು ಬರೋ ಸ್ಥಿತಿ ಇಲ್ಲ, ಅವರೆಲ್ಲ ಹಂಗೆಲ್ಲ ಬರೋದಿಲ್ಲ, ಅವ್ರಿಗೆ ಬೇಸರ ಆಗ್ತದೆ. ಆಯ್ತು,
ಯಾವ ಟೈಪ್ ಹಾಕ್ಬೇಕು, 1 ಲಕ್ಷದಿದೆ ಸಣ್ಣದು ಒಳಗೆ ಬಟನ್ ಇದೆ, ಇನ್ನೊಂದಿದೆ ಈ ಮೋಸ ನಿಮಗೆ ಕೇಕ್, ಇನ್ನೊಂದಿದೆ ಆರ್ ಟೈಪ್ ಒಂದು ಗೋಲ್ಡನ್. ಅವ್ರಿಗೆ ನೋಡಿದ ಕೂಡ ಜನ ಅವ್ರಿಗೆ ಕಿವಿ ಕೇಳಿಸಲ್ಲಪ್ಪ ಜೋರಾಗಿ ಹೇಳ್ಬೇಕು. ಆಯ್ತು ಮನೆ ಬರ್ತಾನೆ ಬಂದು ಹೇಳ್ತಾರೆ 50 ಅಡಿ ದೂರದಲ್ಲಿ ನೀನು ಕೇಳಬೇಕು. ಅವ್ರು ಎಷ್ಟು ಕೇಳುತ್ತಾರೆ 30 ಅಡಿ 20 ಅಡಿ 10 ಅಡಿ ಹಂಗೆ ಹೇಳ್ತಾರೆ. ಮನೆಗೆ ಬರ್ತಾನೆ 50 ಅಡಿ ದೂರದಲ್ಲಿ ನಿಂತ್ಕೊಂಡು ಇವತ್ತೇನೇ ಸಾಂಬಾರು ಅಂತ ಏನು ರಿಪ್ಲೈ ಇಲ್ಲ. 30 ಅಡಿ ಬರ್ತಾನೆ 40 ಅಡಿ 10 ಅಡಿ ಬಂದ್ಮೇಲೆ ಅವಳು ಸೌಟ್ ತೆಗೆದು ಬಿಸಾಕಿ 5 ಸರಿ ಹೇಳಿದ್ರೆ ನಾನು ಸಾಂಬಾರು ಸೌತೆಕಾಯಿ ಅಂತೇಳಿ ಕೇಳಿಸ್ತಾ ಇಲ್ಲ ನನಗೆ. ತೊಂದರೆ ಇರೋದು ಅವಳಲ್ಲ ಅವನಲ್ಲಿ. ಹಾಗಾಗಿ ನಮ್ಮ ತೊಂದರೆಗಳು ಏನಿದ್ರು ನಮ್ಮಲ್ಲಿ ಮಾತ್ರ ಇರ್ಬೇಕು. ಅದನ್ನ ಸರಿಪಡಿಸ್ಕೊಂಡ್ಬಿಟ್ರೆ ಎಲ್ಲ ಆಗ್ತದೆ. ನೋಡಿ ನಾವು ಕೆಲವು ವಿಷಯದಲ್ಲಿ ನಮ್ಮ ತೊಂದರೆಗಳು ಏನೇ ಇರಲಿ ಅದನ್ನು ಇಮಿಡಿಯೇಟ್ಲಿ ಸರಿ ಮಾಡಿ. ಯಾಕಂದ್ರೆ ರಿಪೀಟೆಡ್ಲಿ ಒಂದು ದಿನಕ್ಕೆ 15 ದಿನಕ್ಕೊಮ್ಮೆ 1 ತಿಂಗಳಿಗೆ ಆ ಒಂದು 30 ದಿನದಲ್ಲೂ ದಿನಾಂಗಿ ಮೆಸೇಜ್ಗಳು ಆಲ್ಮೋಸ್ಟ್ ಎಲ್ರಿಗೂ ಬಂದಿದೆ. ಸೊ ಅದನ್ನ ಫಾಲೋ ಅಪ್ ಮಾಡಿದಾಗ ಯಾರು ಅದನ್ನ ಫಂಕ್ಷನ್ ಮಿಸ್ ಮಾಡೋದಲ್ಲ, ಅದನ್ನ ಎಂಜಾಯ್ ನಮ್ಮದೇ ಫಂಕ್ಷನ್ ಅನ್ನು ನಾವು ಎಂಜಾಯ್ ಮಾಡಿದ್ವಿ. ಇನ್ನೂ ಸ್ವಲ್ಪ ಎಂಜಾಯ್ಮೆಂಟ್ ತುಂಬಾ ಇತ್ತು, ಯಾಕೋ ಕಾರಣಾಂತರದಿಂದ ಸ್ವಲ್ಪ ಪೋಸ್ಟ್ಪೋನ್ ಆಗಿದೆ, ಮುಂದೆ ಮಾಡ್ತೀವಿ. ಒಂದೇ ನಿಮಿಷ ವಿಜೇಂದ್ರ. ಈಗ ಬಂದ್ರು ನಮ್ಮ ಸ್ನೇಹಿತರು, ನಮ್ಮ ಅನನ್ಯ ಅಂತ. ಅವ್ರು ನೋಡಿದ್ರೆ ಗೊತ್ತಾಗಲ್ಲ, ನಾವೇನ್ ಪ್ರೋಗ್ರಾಮ್ ಮಾಡಿದ್ವಿ ತುಂತೂರು ಅದು ಓನರ್ ಅವರು, ಆಯ್ತಾ? ಓನರ್ ಅಷ್ಟೇ ಅಲ್ಲ, ಜೊತೆಗೆ ಅಲ್ಲಿ ಏನೋ ಡೆಕೋರೇಷನ್ ಮಾಡಿದ್ರು. ನಿಮಗೆ ಮುಂದ್ಗಡೆಯಿಂದ ಬಾಗಿಲಿಂದ ಚಿಟ್ಟೆ ಲೈಟಿಂಗ್ ಸ್ವಾಗತ ಇರ್ಬೋದು, ಬಲೂನ್ ಬ್ಲಾಸ್ಟ್ ಇರ್ಬೋದು, ಹಿಂದ್ಗಡೆ ಆರ್ಚ್ ಮಾಡಿರ್ಬೋದು, ಆ ಲೈಟಿಂಗ್ಸ್ ಇರ್ಬೋದು, ಅಲ್ಲಿ ಏನೇ ಇರ್ಬೋದು ಅದಷ್ಟನ್ನು ಇವರೇ ಮಾಡಿದ್ದು. ಇವ್ರು ಗಂಡ ಹೆಂಡತಿ ಮಾಡಿದ್ರು. ಇವ್ರ ಮನೆಯವ್ರು ಬಂದಿಲ್ಲ, ಯಾಕೆಂದ್ರೆ ಅವರು ಪ್ರೆಗ್ನೆಂಟ್ ಇದ್ದಾರೆ. ಆದ್ರೂ ಕೂಡ ಅವರ ನಿಂತು ಇವರಿಗೆಲ್ಲ ಹಿಂಗ್ ಮಾಡಿ ಹಂಗ್ ಮಾಡಿ ಈಗ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಫೋಟೋ ಅಂತ ಹೇಳಿ ತುಂಬಾ ಪ್ರೋತ್ಸಾಹ ಮಾಡ್ತಿದ್ರು. ನಾನು ಬೆಳಗ್ಗೆ ಫೋನ್ ಮಾಡಿದೆ, ಮಾತಾಡಲ್ಲ ಅವ್ರು ಜಾಸ್ತಿ, ಆದ್ರೂ ಮೈಕ್ ಕೊಡ್ತೀನಿ ಏನ್ ಹೇಳ್ತಾರೆ ನೋಡೋಣ. ಮಾತೇ ಕಡಿಮೆ ಮಾಡಿ ಅವ್ರು ಕೆಲಸ ಮಾಡ್ಕೊಂಡಿದ್ರು. ಎಷ್ಟು ಕಾಮ್ ಆಗಿದ್ರು ಅಂದ್ರೆ ನೀವೆಲ್ಲ ಹೇಳ್ತಿರಲ್ಲ ನೋಡ್ ಕಲಿಬೇಕು ಅಂತ, ಇವ್ರನ್ನ ನೋಡಿ ಕಲಿಬೇಕು. ತುಂಬಾ ಪೇಷನ್ಸ್ ಇದೆ ಅವ್ರಿಗೆ. ಒಬ್ಬ ಅಷ್ಟು ದೊಡ್ಡ ಪ್ರಾಪರ್ಟಿ ಓನರ್ ಆದ್ರೂ ಕೂಡ ಯಾರಿಗೂ ಗೊತ್ತೇ ಆಗಲ್ಲ ಹಂಗಿರ್ತಾರೆ. ಆದ್ರಿಂದ ಅವ್ರು ಪರಿಚಯ ಮಾಡಿಸ್ಬೇಕು. ಅನನ್ಯ ಕಡಿದಾಳ್ ಅಂತ, ನಮ್ಮ ಕಡಿದಾಳ್ ಸದಾನಂದ ಅವರ ಈಗ ಇವರೇ ಅಲ್ಲಿ ನೋಡ್ಕೊಳ್ಳೋದು. ಇವರು ಮಿಸಸ್. ಇನ್ನೊಂದು ವಿಷಯ, ಅವರು ಸೈಕ್ಲಿಸ್ಟ್. ಹೌದು, ಅವರು ಸೈಕ್ಲಿಸ್ಟ್. ನಾವು ನೋಡಿಲ್ಲ ಅಂತ ಸೈಕಲ್ ಅವ್ರ ಮನೇಲಿದೆ. ಯಾರು ನೋಡಿರ್ಲಿಕ್ಕಿಲ್ಲ. ನಾವು ಒಂದ್ಸತಿ ವಾಕಿಂಗ್ ಮಾಡ್ಬೇಕಾದ್ರೆ ಅವ್ರ ಮನೆ ನೋಡಿದ್ವಿ. ಅಂದ್ರೆ ಯಾವ ತರ ಸೈಕಲ್ ಅಂದ್ರೆ 2 ಚಕ್ರ 3 ಸೀಟ್ ಆ ತರ ಇರ್ಬೇಕು. 3 ಚಕ್ರ 2 ಸೈಕಲ್, 2 ಚಕ್ರ 2 ಸೀಟ್. ಈ ಪುಟಾಣಿ ಪಿಕ್ಚರ್ ಎಲ್ಲ ನೋಡಿದ್ರೆ ಅದ್ರಲ್ಲಿ ಹೆಂಗಿರುತ್ತೆ, ಇಬ್ರು ಕುತ್ಕೊಂಡು ದುಡಿಯೋದು ಆ ತರ ಸೈಕಲ್ ಎಲ್ಲ ಇಟ್ಕೊಂಡಿದ್ದಾರೆ ಅವರು. ಗಂಡ ಹೆಂಡತಿ ಇಬ್ರು ಸೈಕಲ್ ಅಲ್ಲಿ ಎಲ್ಲೆಲ್ಲಿ ಹೋಗ್ತಾರೆ ಗೊತ್ತಿಲ್ಲ, ಒಟ್ಟು ಸೈಕ್ಲಿಸ್ಟ್ಗಳು. ತುಂಬಾ ಏನಂದ್ರೆ ತುಂಬಾ ಪೇಷನ್ಸ್, ತುಂಬಾ ಈ ಮನುಷ್ಯಗೆ ಅಷ್ಟು ನೋಡೇ ಇಲ್ಲ ನಾನು. ಈಗ ಅವ್ರು ನೋಡಿದ್ರೆ ನಿಮಗೆ ಅಂದಾಜು ಆಗ್ಬೋದು, ಅಷ್ಟು ಪೇಷನ್ಸ್ ಇರೋದು. ಥ್ಯಾಂಕ್ ಯು. ಓವರ್ ಟು ವಿಜೇಂದ್ರ. ನಮಸ್ಕಾರ ಎಲ್ಲರಿಗೂ. ಇದು ಮನೆ ಹೋಗ್ಬೇಕು ನಮ್ಮ ನಾನು ಮಣಿ 4 ಓದ್ತಾ ಇದ್ವಿ. ಕೆಲವೊಂದು ವಿಚಾರದಲ್ಲಿ ಕಾಂಪ್ರಮೈಸ್ ಆಗಲ್ಲ ಮನೆ, ನನಗೆ ಇಂಥದ್ದೇ ಬೇಕು ಅಂತ. ಹಂಗಾಗಿ ಅವ್ರಿಗೆ ಕರ್ಕೊಂಡೋಗಿ ಬಸ್ ತೋರಿಸಿದೆ. 5 ತಿಂಗಳು ಮುಂಚೆನೆ ಬಸ್ ಬುಕ್ ಮಾಡಿದ್ವಿ ನಾವು. ಆಕ್ಚುಲಿ ತುಂಬಾ ಇಷ್ಟಪಟ್ಟರು. ಅದೇ ಬಸ್ಗೋಸ್ಕರನೇ 5 ತಿಂಗಳಿಂದ ಅವ್ರಿಗೆ ಫಾಲೋ ಮಾಡ್ತಾ ಇದ್ವಿ ಓನರಿಗೆ. ಪ್ರತಿ ವಾರ ಫೋನ್ ಮಾಡ್ತಿದ್ದೆ, ಇನ್ನು 10 ದಿವಸ ಉಳಿತು 20 ದಿವಸ ಉಳಿತು ಅಂತ. ಸದ್ಯಕ್ಕೆ ಒಳ್ಳೆ ಬಸ್ಸೇ ಕಳಿಸ್ದ, ಚೆನ್ನಾಗಿ ಹೋಗಿ ಬಂದ್ವಿ. ನನ್ನಿಂದ ಆಗಿದ್ದ ಅಷ್ಟೇ, ಅವ್ರಿಗೆ ಅವರೇ ತುಂಬಾ ತೊಂದರೆ ಕೇಳ್ಕೊಂಡಿದ್ದಾರೆ. ನಾನ್ ಮಾಡಿದ ಇಲ್ಲಪ್ಪ ಈ ಎಲ್ಲ ಕಾರ್ಯಕ್ರಮಕ್ಕೆ ಸಕ್ಸಸ್ ಆಗಿದ್ದಕ್ಕೆ ಮಣಿ ಮತ್ತು ದಂಪತಿಗಳ ಬುದ್ಧಿವಂತಿಕೆ, ಅವರ ಒಳ್ಳೆಯ ಮನಸ್ಸು, ಮುಖಾದ ಮಕ್ಕಳು ನಂತರ ಅವರ ತಂದೆ ತಾಯಿಗಳ ಆಶೀರ್ವಾದ. ಯಾಕಂದ್ರೆ ಇವೆಲ್ಲವೂ ಆಗ್ಬೇಕು ಅಂತಂದ್ರೆ ಪೂರ್ವಜರ ಅವರ ಆಶೀರ್ವಾದದಿಂದ ಇವೆಲ್ಲ ಅದು ನಡೆಯೋದು. ಅವರ ಒಳ್ಳೆತನ ಇವತ್ತು ಬೆಳಕಿಗೆ ಕಾಣ್ತಾ ಇದೆ. ಯಾಕಂದ್ರೆ ಮಣಿ ನನಗೆ ಗೊತ್ತಿರೋದು ಅವಾಗಿಂದ ಶಿವಮೊಗ್ಗ ಬಂದಾಗಿಂದ ಗೊತ್ತು. ಒಂದ್ಸತಿ ಫೋನ್ ಮಾಡಿ ಡಾಕ್ಟರ್ ನನಗೆ ಯಾರೋ ಒಬ್ರು ಒಳ್ಳೆ ವರ್ಕರ್ ತೋರಿಸ್ತಾರೆ. ಒಳ್ಳೆ ವರ್ಕರ್ ಅಂತಂದಾಗ ನಾನು ಸರ್ವೇಶ್ನ ರೆಫರೆನ್ಸ್ ಕೊಡ್ಬೇಕು. ಈಗಲೂ ಸರ್ವೇಶ್ ಅವರಿಗೆ ಬೆನ್ನೆಲುಬಾಗಿ ಒಳ್ಳೆ ಕೆಲಸ ಮಾಡ್ತಾರೆ. ಅದಾದ ನಂತರ ಕೋವಿಡ್
ಕೋವಿಡ್ ಅಲ್ಲಂತೂ ಬಹಳ ಫೋನ್ ಮಾಡ್ತಾ ಇದ್ರು. ನನ್ನೊಂದು ಹ್ಯಾಬಿಟ್ ಒಂದು ಫೋನ್ ಎತ್ತೋದು ಮಾಡೋದು ರಿಯಾಕ್ಷನ್ ಮಾಡೋದು ಬಹಳ ಫಾಸ್ಟ್ ಅಲ್ಲಿ ಇರ್ತಿದ್ರು. ಹಾಗಾಗಿ ಅವಾಗ ಅದಾದ್ಮೇಲೆ ಸೊಸೈಟಿ ಎಲೆಕ್ಷನ್ ಅಲ್ಲಿ ಓಡಾಡ್ತಿದ್ವಿ. ಅದಾದ ನಂತರ ಸೊಸೈಟಿ ನಮ್ಮ ಜನರಲ್ ಬಾಡಿನಲ್ಲಿ ಇನ್ವಾಲ್ವ್ಮೆಂಟ್ ಆಗ್ತಾ ಇದ್ರು. ನನಗೆ ಬಹಳ ಖುಷಿ ಇದ್ರು. ಅವನು ಬಂದ. ನಾನು ಸಣ್ಣದನ್ನು ಅಬ್ಸರ್ವ್ ಮಾಡ್ತೀನಿ. ಯಾರ್ಯಾರ್ದು ಕೊಡುಗೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಬ್ಸರ್ವ್ ಮಾಡಿದಾಗ ಅವನು ಪಾಪ ನಮ್ಮ ಜನರಲ್ ಬಾಡಿ ಬಂದು ಅವನು ನಮ್ಮ ವಿದ್ಯಾರ್ಥಿ ಇದಕ್ಕೆ ಅವನು ಸಹ ಸಹಾಯ ಮ್ಯೂಸಿಕ್ ಬ್ಯಾಕ್ಗ್ರೌಂಡ್ ಕೊಟ್ಟು ಒಂಥರ ಇನ್ವಾಲ್ವ್ಮೆಂಟ್. ಫ್ಯಾಮಿಲಿ ಇನ್ವಾಲ್ವ್ಮೆಂಟ್ ತುಂಬಾ ಚೆನ್ನಾಗಿದೆ. ಮಣಿಯವ್ರು ನೋಡಿದಾಗ ಮೋಸ್ಟ್ಲಿ ಮಕ್ಕಳಲ್ಲಿ ಬಾಲ್ಯದಿಂದ ಚೆನ್ನಾಗಿ ಸ್ಪೆಂಡ್ ಮಾಡಿದ್ದಾರೆ. ಅಟ್ಯಾಚ್ಮೆಂಟ್ ಸುಮ್ಮನೆ ಬರಲ್ಲ. ಮೋಸ್ಟ್ಲಿ ಮಕ್ಕಳಿಂದ ಹಿಡಿದು ಇಲ್ಲಿ ತನಕ ಒಂದು ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡಿದ್ದಾರೆ ಅಂತಂದ್ರೆ ಇಟ್ಸ್ ಎ ವೆರಿ ಗ್ರೇಟ್ ಬಾಂಡ್. ಅದಕ್ಕೆ ಹ್ಯಾಟ್ಸ್ ಆಫ್. ಅಂದ್ರೆ ಒಂದು ವಿಷನ್ ಬರಬೇಕು ಅಂದ್ರೆ ಸುಮ್ಮನೆ ಬರಲ್ಲ. ಮಗನ ಮದುವೆ ಮಾಡ್ಬೇಕು ಅಂತಂದಾಗ ನಾನು ಸುಮ್ಮನೆ ಎಲ್ಲ ಅಬ್ಸರ್ವ್ ಮಾಡ್ತಿದ್ದೆ. ಅಲ್ಲಿ ಮದುವೆ ಮನೆ ಬಂದಾಗ ನನ್ನ ಮಡಿ ನೋಡ್ತಾನೆ ಇದ್ದೆ. ಟಿಫನ್ ಇಂದ ಆದ್ಮೇಲೆ ಹುಡುಗವ್ರಿಗೆ ಹಿಂಗೆ ಎಂಟ್ರೆನ್ಸ್ ಬರಬೇಕು, ಆ ಕಡೆ ಬಂದು ಇದು ಕನ್ಫ್ಯೂಷನ್ ಆಯ್ತು, ಈ ಕಡೆ ಎಲ್ಲ ಒಂದು ಮಾಡಿದ್ರು. ಬಹಳ ಚೆನ್ನಾಗಿ ಅಂದ್ರೆ ಒಂದು ಪ್ಲಾನಿಂಗ್ ಅನ್ನೋದಿತ್ತು. ಎಲ್ಲದಕ್ಕೂ ಒಂದು ಪ್ಲಾನಿಂಗ್ ಮಾಡ್ಕೊಂಡು ತುಂಬಾ ಚೆನ್ನಾಗಿದೆ. ಪೂರ್ವ ನಿಯೋಜಿತವಾಗಿ ಮಾಡಿ ಎಲ್ಲ ಮಾಡಿ ಅದಾದ್ಮೇಲೆ ಊಟದ ವ್ಯವಸ್ಥೆ ಇರುತ್ತೆ. ಮುಂದೆ ನಾನು ಯಾಕೆ ಇವತ್ತು ತುಂಬಾ ಚೆನ್ನಾಗಾಯ್ತು ಅಂದ್ರೆ ಒಂದೇ ಫ್ಲೋರ್ನಿಂದ ಬಹಳ ಸಕ್ಸಸ್ ಆಗುತ್ತೆ. ಹಾಲು ಮತ್ತು ಊಟದ ಹಾಲು ಎರಡೂ ಒಂದೇ ಕಡೆ ಇರೋದ್ರಿಂದ ತೊಂದರೆ ಆಗ್ತದೆ. ಅದೇ ಮದುವೆ ಮನೆ ಹಾಲು ಮತ್ತೆ ಊಟದ ಹಾಲು ಕೆಳಗೆ ಕುಡಿಯೋದು ಕಷ್ಟ ಆಗ್ತದೆ. ಯಾಕೆಂದ್ರೆ ನಾನು ಇನ್ ಬಿಟ್ವಿ ಮಣಿ ಎಲ್ಲಾರು ಹೋಗಿ ಮಾತಾಡ್ಸ್ಕೊಂಡು ನಾನು ಅಬ್ಸರ್ವ್ ಮಾಡ್ತಿದ್ದೆ. ಎಲ್ಲಾರು ಹೋಗಿ ಮಾತಾಡಿಸಿ ಬಟ್ ಎಲ್ಲೂ ಊಟದಲ್ಲಿ ಸಿಟ್ಟು ಕಾಣಿಸ್ತದೆ ಯಾರಿಗೂ. ಗುಡ್ ಥಿಂಗ್. ಯಾಕೆಂದ್ರೆ ಒಂದು ಒಳ್ಳೆ ಕೆಲಸ ಮಾಡುವಂತಾದ್ರೆ ಬರುತ್ತೆ, ತಪ್ಪುಗಳು ಹಾಗೆ ಆಗ್ತದೆ. ಬಟ್ ಎಲ್ಲೂ ಆ ಥರದ್ದು ಯಾರ ಮೇಲೂ ಎಲ್ಲೂ ಕಾಣಲಿಲ್ಲ. ಅದಾದ ನಂತರ ಬಸ್ಸಿಗೆ ನಾನು ಸ್ವಲ್ಪ ಜಾಸ್ತಿ, ಯಾಕೆ ನನಗೂ ಐಡಿಯಾ ಇಲ್ಲ. ನಾವೇನ್ ಮಾಡಿದ್ವಿ, ಹೋಗೋಣ ಅಂತ ಐಡಿಯಾ ಮಾಡಿದ್ವಿ. ಯಾಕೆ ಹೋಗೋಣ ನಾನು ಎಲ್ಲರೂ ಆಶ್ಚರ್ಯ, ಡಾಕ್ಟರ್ ಟೈಮ್ ಕೊಟ್ಬಿಟ್ರಲ್ಲ ಅಂತ. ಅದು ನನಗೆ ಅನಿಸ್ತು, ಮನಸ್ಸು ಬಂದಿರ್ತದೆ ಹೋಗ್ಬೇಡ ನಡಿ ಒಂದು ಹೋದ್ರು ಪರವಾಗಿಲ್ಲ ಅಂತ. ಮಡಿ ಕೇಳಿದೇನಪ್ಪ ಬಸ್ ಸೀಟ್ ಇದೆಯಾ ಅಂತ ಆಯ್ತು. ಅದಕ್ಕೆ ಇಲ್ಲ ಡಾಕ್ಟರ್ ಬನ್ನಿ ಅಂತ. ಅಂದ್ರೆ ಅಂದ್ರೆ ನಮ್ಗೆ ಎಂಜಾಯ್ಮೆಂಟ್ ಮೂಡಿದೆ. ಅದೇ ಒಂದು ನಮ್ಗೆ ಆ ರೀತಿ ಬೆಳೆದು ಬಂದ್ರಿಂದ ಬಸ್ಸಲ್ಲಿ ಈ ತರ ಆಗತ್ತೆ ಅಂತ ಕಲ್ಪನೆ ಇರಲಿಲ್ಲ. ಈ ತರ ಒಂದು ಚೆನ್ನಾಗಿ ಎಂಜಾಯ್ಮೆಂಟ್ ಮಾಡ್ಕೊಂಡು ಇರ್ತಿರ್ಲಿಲ್ಲ. ನೀವು ಪ್ರಿಪೇರ್ ಆಗಿದ್ದೀರಿ ಸರ್, ನೀವು ವಾಪಸ್ ಬರೋವಾಗಿರ್ಲಿಲ್ಲ. ವಾಪಸ್ ಆಮೇಲೆ ಬಸ್ಸಲ್ಲಿ ಪ್ರಾರಂಭ ಆದ ನಂತರ ಇದಂದ್ರ ಕಾಫಿ, ಸ್ನಾಕ್ಸ್, ಚಟ್ಲಿ, ಕೋಟ್ಬಳೆ, ಆ ಡಸ್ಟ್ಬಿನ್ಗಳು, ಕವರ್ಗಳು ಅದಕ್ಕೆಲ್ಲೂ ಹೋಗಿಸಬಾರ್ದು ಅಂತ ಅದು ಬಹಳ ತುಂಬಾ ಅದೇ ಎಷ್ಟು ಒಂದು ಯೋಚನೆ ಮಾಡಿ ಮತ್ತೆ ಮೈಕ್ ಸಿಸ್ಟಮ್ ಆಗಿ ಚಾರ್ಜ್ ಆಗಿ ಎಲ್ಲ ಸಿಲಿಂಡರ್ ನೋಡಿದೆ ನಾನು. ಈ ಸಿಲಿಂಡರ್ ಆಗಿ ತಂದಪ್ಪ ಅಂತ. ಆಮೇಲೆ ಆರು ಬಿಸಿ ಮಾಡೋದು ಬೇಕಾಗತ್ತೆ ಅಂತ. ಅಷ್ಟು ಒಂದು ಸಣ್ಣದೊಂದು ಗಮನ. ಮೋಸ್ಟ್ಲಿ ಗ್ಯಾಸ್ ನನಗೆ ಅನ್ಸರುತ್ತೆ ಮೋಸ್ಟ್ಲಿ ಒಂದು ಬುಕ್ ಮಾಡಿಬಿಡ್ಯಾರ ಅಂತ. ಎಲ್ಲ ಬಂದು ಹಿಂಗೆ ಇರ್ಬೇಕು, ಹಿಂಗೆ ಬರ್ಬೇಕು. ಅಲ್ಲ ನಾನು ನೋಡಿದ್ದೀನಿ ಫೇಸ್ಬುಕ್ ಅಲ್ಲಿ ಅಡಿಗೆ ಗಿಡಿಗೆ ಮಾಡ್ಕೊಂಡಿಲ್ಲ. 3 ತಿಂಗಳಿಗೆ ನಾವು ದೂರ ಸ್ಟಾರ್ಟ್ ಮಾಡಿದ್ವಿ. ಒಂದು ಸಣ್ಣದು ಹ್ಯಾಂಡಿ ಗ್ಯಾಸ್, ಆಮೇಲೆ ಇವನಿಗೆ ಫುಡ್ ಪ್ರಿಪೇರ್ ಮಾಡ್ಬೇಕಲ್ಲ ಮಗುಗೆ, ಅದೆಲ್ಲ ತಗೊಂಡು ನಾವು ಹೋಗ್ತಾ ಇದ್ವಿ. ಎಲ್ಲಿವರೆಗೂ ಅಂದ್ರೆ ಇವ್ನಿಗೆ 2.5 ವರ್ಷ ಇರುವಾಗ ಇವ್ನಿಗೆ ಒಂದ್ಸತಿ ಚಿಗ್ಲುಗುಡ್ಡೆ ಅಡ್ಗೆ ಮಾಡಿದ್ವಿ. ಅದೇನಾಯ್ತು, ಸಾರ್ ಮೇಲೆ ಪೇಪರ್ ಮುಚ್ಚಿದ್ವಿ, ಪ್ಲೇಟ್ ತಗೊಂಡಿಲ್ಲ. ಇವ್ನು ಕಾಲ್ ಸುಟ್ಟೋಗ್ತು, ಕಾಲ್ ಇಟ್ಬಿಟ್ಟ ಅದರಲ್ಲಿ. ಅವತ್ ಲಾಸ್ಟ್, ಅವತ್ತಿಂದ ತುಂಬಾ ಬೇಜಾರಾಗಿ ಆತರ ಅಡಿಗೆ ಮಾಡೋದು ಎಲ್ಲ ಬಿಟ್ವಿ. ಸೊ ಅದನ್ನೇ ಅದನ್ನೇ ಇಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ವಿ. ಅಂದ್ರೆ ನಮಗ್ ಕಾಮನ್, ನಿಮಗೆ ಅದು ಎಕ್ಸ್ಟ್ರಾ ಅನ್ಸಿರ್ಬೋದು. ಎಲ್ಲೇ ಆಡಬಾರ್ದು, ಬಿಸಿ ಕೊಡ್ಬೇಕು ಅನ್ನೋ ಕಾನ್ಸೆಪ್ಟ್ ಇದೆ. ಅವನ್ ಯಾವ್ದಾದ್ರು ಹಾಡಿರತ್ತೆ, ಕಾಫಿ ಆಗ್ಬೋದು, ನನ್ನ ಅನ್ಕೊಂಡಿರೋದು ಬಿಸಿ ಮಾಡ್ಕೊಡ್ಬೇಕು. ಎಲ್ಲ ತಗೊಂಡ್ ಹೋಗ್ತಿದ್ವಿ ನಾವು. ಅಂದ್ರೆ ಅಷ್ಟು ಆ ಚಿಕ್ಕ ಮಗುನ ಇಟ್ಕೊಂಡು ವ್ಯಾನ್ ಇತ್ತು ಅವಾಗ, ಎಲ್ಲ ಹಿಂಗಡೆ ಅಷ್ಟು ತಗೊಂಡು ಹೋಗ್ತಿದ್ವಿ. ಅವ್ನ್ ಕಾಲ್ ಸುಟ್ಟ ಮೇಲೆ ಅವತ್ತಿಂದ ಅಡಿಗೆ ಮಾಡೋದ್ ಬಿಟ್ಬಿಟ್ವಿ ನಾವು. ಸೊ ಬಸ್ಸು, ಮದುವೆ ಆದ್ಮೇಲೆ ಬರ್ತಾ ವಾಪಸ್ಸು ಅಷ್ಟೇ. ಅದೆಲ್ಲ ಮತ್ತೆ ಎಲ್ಲದೂ ಪ್ಲಾನಿಂಗ್. ಅದ್ರಲ್ಲಿ ಏನೋ ನನಗನ್ಸಲ 3 ತಿಂಗಳಲ್ಲಿ ಮದುವೆ ಆಗ್ತಿದ್ದಾಗ ಯಾರು ಶಿವಮೊಗ್ಗಕ್ಕೆ ಮೊದಲು ಹೋಗ್ಬೇಕು, ಯಾರು ರೆಡಿ ಮಾಡಿಸ್ಬೇಕು, ಯಾರು ಅಂದ್ರೆ ಅಷ್ಟು ಅದು ಮನೆಗೆ ಅಂದ್ರೆ ಮದುವೆ ಮುಗಿತಿದ್ದಾಗ ಆಲ್ರೆಡಿ ಅವ್ರಿಗೆ ಬಸ್ಸಲ್ಲಿ ಬಿಟ್ಟು ಶಿವಮೊಗ್ಗಕ್ಕೆ ಹೋಗಿ ಅಲ್ಲಿ ರೆಡಿ ಮಾಡಿಸ್ಬೇಕು. ಅಂದ್ರೆ ಎಷ್ಟು ಪ್ಲಾನಿಂಗ್ ನಾನು ಅಬ್ಸರ್ವ್ ಮಾಡ್ತಿದ್ದಲ್ಲ. ಎಲ್ಲಾದ್ರೂ ಒಂದು ಐಟಮ್ಸ್ ಇರ್ಬೋದು, ಮನೆಯಿಂದ ತಂದಿರೋ ಐಟಮ್ಸ್ ಬಸ್ಸಲ್ಲಿ ಇಡುವಂಥದ್ದು ಇರ್ಬೋದು, ಬಸ್ಸಿಂದ ಮತ್ತೆ ಛತ್ರ ತಗೊಂಡು ಅಲ್ಲಿಂದ ಮತ್ತೆ ವಾಪಸ್
ಎಲ್ಲರೂ ನೀಟ್ ಅಂದ್ರೆ ಎಲ್ಲೂ ಎಕ್ಸಿಕ್ಯೂಟ್ ಈ ತರ ಇರ್ತಲ್ಲ, ಈ ತರ ಆಲ್ರೆಡಿ ಹಂಚಿಬಿಡುತ್ತೆ ಸರ್. ಇಷ್ಟು ಚೆನ್ನಾಗಿ ಮಾಡಿದ್ರು ಅಂತಂದ್ರೆ ಎಲ್ಲೋ ಒಂದು ಲೋಪ ಆಗ್ಬಾರ್ದು ಅಂತ ಒಳ್ಳೆ ದೇವ್ರ ದಯೆಯಿಂದ ಅವ್ರಿಗೆ ಒಳ್ಳೆ ವರ್ಕರ್ಸ್ ಸಿಕ್ಕಿ ಅವ್ರಿಗೆಲ್ಲರೂ ಸಹ ಚಪ್ಪಾಳೆ ಹೊಡೆಯಬೇಕು. ಯಾಕಂದ್ರೆ ಎಲ್ಲರ ಮನಸ್ಸು ಗೆಲ್ಲೋದಿದೆಯಲ್ಲ, ಆ ಬುದ್ಧಿವಂತಿಕೆ ತುಂಬಾ ಜನ ಕಮ್ಮಿ. ಅದು ಮಣಿ ಮತ್ತು ದಂಪತಿಗಳು ಮನೆಯ ಹುಡುಗರು ತರ, ಮನೆಯ ಮಕ್ಕಳು ತರ ನೋಡ್ಕೊಳ್ಳೋದಿದೆಯಲ್ಲ, ಅದು ಅವ್ರ ಗ್ರೇಟ್ನೆಸ್. ಇದಾದ ನಂತರ ತುಂತೂರಲ್ಲಂತೂ ಮತ್ತೆ ಇದು ಸರ್ಕಾರಿ ಮಂದಿರು ಅಷ್ಟೇ ಚೆನ್ನಾಗಿ ಮಾಡೋದ್ರಲ್ಲಿ ಏನು ವ್ಯತ್ಯಾಸನೇ ಇಲ್ಲ. ಅದಾದ ತುಂತೂರು ಅಷ್ಟೇ ಆ ಒಂದು ಕರ್ಕೊಂಬರೋದಾಗ್ಲಿ ಅಥವಾ ಫುಡ್ ಆಗ್ಲಿ, ಪ್ರದೀಪಿಗೆ ನಾವು ಪ್ರದೀಪಿನ ಅಡುಗೆ ಎಲ್ಲ ನೋಡಿದಾಗ ಎಲ್ಲ ಯೋಜನೆಗಳು ಮತ್ತೆ ವಿನಯ್ ಮತ್ತೆ ನಮ್ಮ ಆನಾ ವಿಜೇಂದ್ರ ಎಲ್ಲರಿಗೂ ಒಂದು ಕಾರ್ಯಕ್ರಮ ಈ ತರ ನಿಯೋಜಿತ ಆಗ್ಬೇಕು, ಎಲ್ಲೂ ಲೋಪ ಆಗ್ಬಾರ್ದು, ಎಲ್ಲ ಚೆನ್ನಾಗ್ ಆಗ್ಬೇಕು. ಒಂದು ಏನ್ ಚೌಕಟ್ಟಾಗ್ತದ ಸ್ಕ್ವೇರ್ ಕರೆಕ್ಟ್ ಆಗಿ ಇಂದ ಸ್ಟಾರ್ಟ್ ಮಾಡಿ ಅಲ್ಲಿ ತನಕ ಕ್ಲೀನ್ ಮುಗಿಸ್, ಅದು ತೃಪ್ತಿ. ಆಮೇಲೆ ಎಲ್ಲದನ್ನು ಫೋಟೋಗ್ರಫಿ ಒಂದು ಗ್ರೂಪ್ಗಳು ಮಾಡ್ಬಿಟ್ಟು ಎಲ್ಲರಿಗೂ ಹಾಕುವಂಥದ್ದು, ಎಲ್ಲ ಆಗಿರೋಂಥದ್ದು ಕಲಿಯೋಂಥದ್ದು ಬಹಳ ಇದೆ. ಈಗ ನಮಗೆಲ್ಲ ಆಗ್ಬೇಕು, ನಾವೀಗ ಅದೇ ಅಂತಿದ್ದೆ ನಮ್ಮ ಹುಡುಗ ನಮ್ಮ ಮದುವೆ ಹೆಂಗ್ ಮಾಡ್ಬೇಕು ಅಂದ್ರೆ 3 ತಿಂಗಳ ತಲೆ ಕೆಡ್ಸ್ಕೋಬೇಕು ಒಂದು ಕಾನ್ಸೆಪ್ಟ್. ಮದುವೆಗೆ ಎಲ್ಲರೂ ಖರ್ಚು ಮಾಡ್ತಾರೆ, ಯಾರು ಈಗಿನ ಇದರಲ್ಲಿ ಖರ್ಚು ಮಾಡಲ್ಲ ಅಂತಲ್ಲ. ಖರ್ಚು ಮಾಡೋದು ರೀತಿ ಇಂಪಾರ್ಟೆಂಟ್, ಯಾವ ರೀತಿ ಖರ್ಚು ಮಾಡ್ತೀವಿ ಇವೆಲ್ಲ ಬಹಳ ಏನೋ ತುಂಬಾ ಮಾಡಿದ್ದಿದೆಯಲ್ಲ, ತುಂಬಾ ಏನೋ ಕಾಯ್ದಂತಲ್ಲ. ಇರೋದ್ರಿಂದ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ತುಂಬಾ ಚೆನ್ನಾಗಿ ಮಾಡಿ, ಬಸ್ ಇರ್ಬೋದು ಅಥವಾ ಅಲ್ಲಿ ಅರೇಂಜ್ಮೆಂಟ್ ಇರ್ಬೋದು, ಎಲ್ಲದಕ್ಕೂ ಇರ್ಬೋದು. ಸೊ ಹೀಗಾಗಿ ಮಣಿಯವರ ಒಂದು ಮದುವೆ ಕಾರ್ಯಕ್ರಮ ಹೇಗಿತ್ತು ಅಂತಂದ್ರೆ ಎಲ್ಲರೂ ಒಂಥರ ಖುಷಿ ಪಡೋದಿತ್ತು. ಎಸ್ಪೆಷಲಿ ನಾವಂತೂ ತುಂಬಾ ಎಂಜಾಯ್ ಮಾಡಿದ್ವಿ, ಮತ್ತೆ ಬಂದವರೆಲ್ಲರೂ ಎಂಜಾಯ್ ಮಾಡಿದ್ರು. ಯಾರಿಗೂ ಮುಖದಲ್ಲಿ ಊಟದ್ದು ಅಷ್ಟೇ, ಅಡಿಗೆ ಒಂದು ಬಡಿಸೋ ಅಂತ ಹೇಳಿದ್ರು, ಅವ್ನು ಯೂನಿಫಾರ್ಮ್ ಅಂತ ಹೇಳಿದ್ರು, ನಾನು ಎಷ್ಟು ಅಂದ್ರೆ ಆ ಸೌಂಡ್ ಹಾಕೋದು ಅಷ್ಟೇ, ಎದಕ್ಕೆ ಒಂದು ಚೂರು ಜಾಸ್ತಿ ಇರ್ತಿರ್ಲಿಲ್ಲಪ್ಪ. ಕರೆಕ್ಟ್ ಆಗಿ ಅದೆಷ್ಟು ಇರಬೇಕು ಅಷ್ಟೇ ಚೆನ್ನಾಗಿ ತಿಂದು ಹೋಗ್ಬೇಕು ಅನ್ನೋದು ಅಂದ್ರೆ ಸೆನ್ಸ್ ಇದೆಯಲ್ಲ, ಸೆನ್ಸ್ ಆಫ್ ಎವ್ರಿ ಆಸ್ಪೆಕ್ಟ್ಸ್ ತುಂಬಾ ಚೆನ್ನಾಗಿತ್ತು. ಸೊ ಇದೆಲ್ಲ ನೋಡಿದಾಗ ಮಣಿ ಒಳ್ಳೆ ಪ್ರತಿಭೆ. ಅದೆಲ್ಲ ಒಂದ್ ಸತಿ ನಮ್ಗೆ ಹೊಟ್ಟೆ ಬರೆಯುತ್ತೆ, ಯಾಕೆಂದ್ರೆ ನಮ್ಮ ಸೊಸೈಟಿ ಯಾಕೋ ಕಮ್ಮಿ ಇದೆ ಅಂತ. ನಮ್ಮ ಸೊಸೈಟಿಗೆ ಇವರು ಇನ್ನೂ ಹೆಚ್ಚಿನ ಟೈಮ್ ಕೊಟ್ಟು ಮೋಸ್ಟ್ ನಮ್ಮ ಸೊಸೈಟಿ ಚೆನ್ನಾಗಿ ಮಾಡ್ಬೋದು ಅಂತ ಈಗ ಮುಂದಿನ ದಿನದಲ್ಲಿ ಅವರು ಒಂದ್ ಹೆಜ್ಜೆ ಜಾಸ್ತಿ ಹಾಕಿ ನಮ್ಮ ಸೊಸೈಟಿ ಕಡೆ ಇನ್ನೂ ಮಾಡಿದ್ರೆ ಮತ್ತೆ ಇನ್ನೂ ಚೆನ್ನಾಗಿ ಮಾಡ್ತಾರೆ. ದೇವರು ಭಗವಂತ ಅವರಿಬ್ರು ದಂಪತಿಗಳಿಗೆ ಮಕ್ಕಳಿಗೆ ಒಳ್ಳೆ ಆಶೀರ್ವಾದ, ಆರೋಗ್ಯ ಎಲ್ಲವನ್ನೂ ಕೊಟ್ಟು ಮತ್ತೆ ಮುಂದಿನ ಮಗಳ ಮದುವೆಗೆ ಇದೇ ತರದ ಒಂದು ಯೋಜನೆ ಆಗಿ ಇದೇ ಒಂದು ಗ್ರೂಪ್ ನಮ್ಮ ಸಹಾಯವನ್ನು ಬಳಸ್ಕೋಬೇಕು. ನಾವೆಲ್ಲರೂ ಇನ್ನೂ ಚೆನ್ನಾಗಿ ಬಳಸ್ಕೊಂಡು ಇನ್ನೂ ಚೆನ್ನಾಗಿ ಎಂಜಾಯ್ ಮಾಡೋಣ. ಲೈಫಲ್ಲಿ ಏನು ತಗೊಂಡೋಗೋದು ಏನೂ ಇಲ್ಲ, ಎಲ್ಲ ಇಲ್ಲೇ ಬಿಟ್ಟು ಹೋಗ್ತೀವಿ. ಆ ಟೈಮಲ್ಲಿ ಅವಕಾಶಗಳಿಗೆ ಎಂಜಾಯ್ ಮಾಡಿಕೊಂಡು ಖುಷಿ ಪಡುವಂಥದ್ದೆಲ್ಲ ನಡೀತಾ ಇದೆ. ಅದನ್ನ ಕ್ಷಣಕ್ಕೂ ಎಂಜಾಯ್ ಮಾಡಬೇಕು. ಆ ಎಂಜಾಯ್ ಮಾಡುವಂತ ಸ್ವಭಾವ ಇಲ್ಲ ಅಂತಂದ್ರೆ ನಮ್ಗೆಲ್ಲೂ ಸಿಗಲ್ಲ. ಸೊ ಸಿಗೋಂತ ಕಡೆ ಎಂಜಾಯ್ ಮಾಡಿದ್ವಿ ಅಂತಂದ್ರೆ ಕೊನೆ ತನಕ ಮೆಮೊರಿ ಇಸ್ ಎ ಮೆಮೊರಿ. ಸೊ ಇದನ್ನ ಮೆಮೊರಿ ಕ್ರಿಯೇಟ್ ಮಾಡಿದರೆ ಮತ್ತೊಮ್ಮೆ ಮಣಿಯವರ ದಂಪತಿಗಳು ಮತ್ತೆ ನಮ್ಮ ಶ್ರೀನಾಥ್ ಅವತ್ತು ಎಡಗೆ ಎಲ್ಲ ಐಡಿಯಾಗಳಿಗೆಲ್ಲ ಹಿಂದೆ ಇದ್ದೇ ಇರ್ತಾರೆ. ಯಾಕೆಂದ್ರೆ ಇದು ಒಂಥರ ಹೆಂಗಿದ್ರೆ ಕಂಪ್ಯೂಟರ್ ಮೈಂಡ್ಗಳಿಲ್ಲ, ಕೂತಿರೋದ್ರಿಂದ ಹೊರಗೆ ಟಚ್ ಮಾಡಂಗೇ ಇಲ್ಲ, ಅಷ್ಟು ಬೇಗ ಫ್ಲಾಶ್ ಆಗೋದೆಲ್ಲ ಇಲ್ಲ ಅಂತ ಪ್ರತಿಭೆಗಳು ಇರುವಂತದ್ದು. ಅಂತ ಒಂದು ಟೀಮ್ ಇದೆ, ಟೀಮ್ ಇರೋದ್ರಿಂದ ಹೋಲ್ ಫ್ಯಾಮಿಲಿ ಒಂದು ಒಳ್ಳೆ ಇಂಟ್ರಾಕ್ಷನ್ಸ್ ಮಾಡಿರೋದ್ರಿಂದ ಚೆನ್ನಾಗಾಗಿದೆ. ಇದೊಂದೊಳ್ಳೆ ಈ ಕಾರ್ಯಕ್ರಮಕ್ಕೆ ನಮಗೂ ಕರೆದು ನಾವೆಲ್ಲ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರ್ಲಿಲ್ಲ. ಮನೆಗೆ ಬಂದಾಗ ವಾಟ್ಸಪ್ ಅಲ್ಲೆಲ್ಲ ಬಂದಾಗ ಫೋಟೋ ಶೂಟ್ಗಳು ಎಲ್ಲವೂ ನೋಡಿದಾಗ ಎಷ್ಟು ದಿನನಿತ್ಯ ಎಷ್ಟು ಐಡಿಯಾಗಳು ಮಾಡ್ತಾರೆ ಅನ್ನೋದ್ರಿಂದ ಏನಿದೆ ಟೆಕ್ನಾಲಜಿ ತುಂಬಾ ಫಾಸ್ಟ್ ಇದೆ. ಅದು ಉಪಯೋಗಿಸ್ಕೊಳ್ಳೋದು ತುಂಬಾ ಜನಕ್ಕೆ ಗೊತ್ತಿಲ್ಲ. ಅದನ್ನ ಉಪಯೋಗಿಸ್ಕೊಳ್ಳೋದು ಮಾಡಿ ತೋರಿಸಿರೋದು ಮಣಿಯ ಮತ್ತೆ ಮಕ್ಕಳು. ಅದಕ್ಕೆ ಮತ್ತೊಮ್ಮೆ ಶುಭಾಶಯ, ಧನ್ಯವಾದ. ಅವಕಾಶಕ್ಕಾಗಿ ಧನ್ಯವಾದಗಳು. ಅವರಿಂದ ಲಕ್ಷ್ಮೀ ಗುಣ ಅನ್ನಪೂರ್ಣೇಶ್ವರಿ ತರ ಇರೋದ್ರಿಂದ ಇದೆಲ್ಲ ಇಷ್ಟು ಒಳ್ಳೆದಾಗಿದೆ, ಸಾಧ್ಯ ಆಗಿದೆ. ನಾವು ಮನೆ ಅಂಕಲ್ ಒಂದೇ ರೋಡಲ್ಲಿ ಇದ್ದೀವಿ. ಒಂದೇ ರೋಡಲ್ಲಿ ಇದ್ರು ಅವರು ನಮ್ಮ ಜೊತೆ ಅಷ್ಟು ಇಂಟ್ರಾಕ್ಷನ್ ಇರ್ಲಿಲ್ಲ.
ವಾಕಿಂಗ್ ಮಾಡ್ತಾ ಅಲ್ಲಿ ಮನೆ ಮುಂದೆ ಪಾಸ್ ಆಗ್ತಾ ನೋಡ್ತಿದ್ವಿ ಅಷ್ಟೇ. ಇವರು ಮದುವೆ ಇವೆಂಟ್ ಈ ರೀಸನ್ ಇಂದ ನಾವು ಕ್ಲೋಸ್ ಆಗಿದ್ದೀವಿ. ಆಮೇಲೆ ಇವೆಂಟ್ ಮಾಡೋಕ್ಕೂ ನಮಗೆ ತುಂಬಾ ಫ್ರೀಡಮ್ ಕೊಟ್ಟಿದ್ರು, ಏನ್ ಬೇಕಾದ್ರೂ ಮಾಡಿ ಅಂತಿದ್ರು. ಜೊತೆಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ರು. ಇವೆಂಟ್ ಆದ್ಮೇಲೆ ಇನ್ನೂ ಏನೇನ್ ಮಾಡ್ಬೋದಿತ್ತು, ಏನೇನ್ ಆಯ್ತು ಅಂತ ರಿವ್ಯೂನು ಕೊಟ್ರು. ಬರೀ ನನಗಷ್ಟೇ ಪೇಷನ್ಸ್ ಅಲ್ಲ, ಅವರಿಗೂ ತುಂಬಾ ಪೇಷನ್ಸ್ ಇದೆ. ಥ್ಯಾಂಕ್ ಯು.